ಇದು ಅಲ್ಯೂಮಿನಿಯಂ ಅಲ್ಲ, ಅಲ್ಯೂಮಿನಿಯಂ ಅಲ್ಲಿ ಮಾಡಕ್ ಆಗಲ್ಲ ಅಂತ ಯಾರು ಹೇಳ್ತಾ ಇದ್ರಲ್ಲ, ಸೊ ಅವರೆಲ್ಲ ಇದನ್ನ ನೋಡ್ಬೋದು. ಇದನ್ನು ನೋಡಬಹುದು. ನೋಡಿ ವೀಕ್ಷಕರೇ, ಒಳಗಡೆ ಹಾಕಿರುವಂತಹ ಈ ಎಲ್ಲ ACP ಶೀಟ್ಸ್ ಸರ್ ಅದು. ಇವೆಲ್ಲ ACP ನ ಇದು. ಹಿಂದ್ಗಡೆ ವೈಟ್ ಕೂಡ. ಹೌದು, ಹಿಂದೆಗಡೆ ವೈಟ್ ಕೂಡ ACP. ಸೊ ಇದು ಕೂಡ ACP ಅಂಡ್ ಇದು ಕೂಡ ಮಾಡಿರುವಂತ ಇದೆಲ್ಲ ACP ಇದೆ. ಟರ್ಮೈಟ್ ಪ್ರೂಫ್, ಶಾಕ್ ಪ್ರೂಫ್, ಡ್ಯೂರಬಿಲಿಟಿ, ಸ್ಟ್ರೆಂತ್ ಮತ್ತು ಏಸ್ಥೆಟಿಕ್ಸ್, ಮೌಲ್ಡಿಂಗ್ ಇವೆಲ್ಲ ನೋಡ್ಕೊಂಡೆ. ಸೊ 6-7 ಕಾಂಪೊನೆಂಟ್ಸ್ ನಂಗೆ ಕವರ್ ಆಯಿತು. ಈವನ್ ಇಫ್ ಯು ಆರ್ ಏಬಲ್ ಟು ಕವರ್ ಲೈಕ್ 80 to 90% ಆಫ್ ದಮ್, ಯುವರ್ ಅ ಗೇಮ್. ಇಷ್ಟೊಂದು ತಿಳ್ಕೊಂಡೆ. 100% ಅಚೀವಿಂಗ್ ಆಗಲ್ಲ ಸರ್, ಯಾವುದೂ ಆಗಲ್ಲ. ದಿಸ್ ನಥಿಂಗ್ ಇನ್ ದಿಸ್ ವರ್ಲ್ಡ್. ಇಲ್ಲೊಂದು ಸ್ಪೆಷಲ್ ಆಗಿ ಮಾಡಿದ್ರು ಸರ್. ಫುಲ್ ಅಪ್ ಹೊರಗಡೆ ಫುಲ್ ಔಟ್ ಸರ್. ಎಲ್ಲ ಕಾಣಿಸ್ತಾ ಇಲ್ವಾ? ಏನಿಲ್ಲ, ಬನ್ನಿ ಸರ್. ಇನ್ನೂ ಬಂದಿಲ್ಲ. ಬನ್ನಿ ಸರ್. ಓಹೋ, ಏನಿದು? ಯಾರು ಇನೋವೇಟರ್ ಸರ್ ನಿಮ್ಮ ಹತ್ರ ಇರೋರು? ಈ ತರ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಬನ್ನಿ ಸರ್. ಇದ್ರ ಒಳಗಡೆ ಮತ್ತೆ ಸ್ಟೋರೇಜಾ? ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಲ್ಟ್ರಾ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ ಜೊತೆ. ನಿಮ್ಮ ಮನಸ್ಸಲ್ಲಿ ಬರ್ತಾ ಇರ್ಬೋದು, ನಾನು ತುಂಬ ಜನ ಹೇಳಿದ್ದಾರೆ ಕೂಡ. ಅಲ್ಯೂಮಿನಿಯಂ ಇಂಟೀರಿಯರ್ ಅಂತಂದರೆ ಒಂದು ಮೀಡಿಯಂ ಬಜೆಟಲ್ಲಿ ಮಾಡುವಂಥದ್ದು, ಲೋ ಬಜೆಟಲ್ಲಿ ಇರುವಂಥದ್ದು. ಇದ್ರಲ್ಲಿ ಪ್ರೀಮಿಯಂ ಎಲ್ಲ ಮಾಡೋಕ್ಕಾಗಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಇವತ್ತಿನ ವಿಡಿಯೋನ ಪೂರ್ತಿ ನೋಡಲೇಬೇಕು ನೀವು. ಯಾಕಂತಂದರೆ ಈ ಮನೆನ ಅಲ್ಟ್ರಾ ಪ್ರೀಮಿಯಂ ಮ್ಯಾಕ್ಸ್ ಪ್ರೋ ಅಂತಲೂ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು ವೀಕ್ಷಕರೇ, ಅಷ್ಟು ತುಂಬ ಚೆನ್ನಾಗಿ ಬಂದಿದೆ, ಅಷ್ಟು ಎಲೆಗೆಂಟ್ ಆಗಿ ಬಂದಿದೆ. ನೀವು ನೋಡ್ತಾ ಇದ್ರೆ ನೀವೇ ಹೇಳ್ತೀರಾ, ಏನು ಗುರು ನಿಜವಾಗ್ಲೂ ಕೂಡ ಇದು ಅಲ್ಯೂಮಿನಿಯಂ ಏನಾ ಅಂತ ಹೇಳಬೇಕು. ಅಷ್ಟು ಸೂಪರ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ಅಲ್ಯೂಮಿನಿಯಂ ಅಲ್ಲಿ ಟಾಪ್ ಅಂತಂದ್ರೆ ಇದೇನೆ. ಸೊ ನಿಮಗೂ ಕೂಡ ಟಾಪ್ ಇಂಟೀರಿಯರ್ ಬೇಕು, ಬಜೆಟಲ್ಲಿ ಇರಬೇಕು, ಅಲ್ಯೂಮಿನಿಯಂ ಆಗಬೇಕು, ಲೈಫ್ ಬರಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಬಿ ಇಂಟೀರಿಯರ್ನ ಚೂಸ್ ಮಾಡ್ಬೋದು. ಲೋ ಬಜೆಟ್ ಆದ್ರೂ ಓಕೆ, ಮೀಡಿಯಂ ಬಜೆಟ್ ಆದ್ರೂ ಓಕೆ, ಪ್ರೀಮಿಯಂ ಆದ್ರೂ ಓಕೆ, ಪ್ರತಿಯೊಂದರಲ್ಲೂ ಕೂಡ ಎತ್ತಿದ ಕೈ ಅಂತ ಹೇಳ್ಬೋದು ಬಿ ಇಂಟೀರಿಯರ್ ಅವರು. ಅಂಡ್ ಬಿ ಇಂಟೀರಿಯರ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ರಘುನಾಥ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ಬನ್ನಿ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಎಲ್ಲ ಕನ್ನಡಕರ ವೀಕ್ಷಕರಿಗೂ ನಮಸ್ಕಾರ. ಸರ್, ಒಂದು ಪ್ರೀಮಿಯಂ ಅಂತ ಬಂದಾಗ ಸರ್ ಕ್ಲೈಂಟ್ ನ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇರುತ್ತೆ. 100% ಸರ್. ನಿಮ್ಗೆ 7 ಲಕ್ಷ ಕೊಡ್ತಾರೆ ಅಂತಂದ್ರೆ ಅದಕ್ಕೆ ತಕ್ಕದ ಎಕ್ಸ್ಪೆಕ್ಟೇಷನ್ ಇರುತ್ತೆ. 100% ಕರೆಕ್ಟ್ ತಾನೇ? ನೀವು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರ ಸರ್, ಒಂದು ಪ್ರೀಮಿಯಂ ನೋಡೋಣ, ರೂಟಿಂಗ್ ನೋಡೋಣ ಅಂತ. ಸರ್ ಇದೊಂಥರ ಅಲ್ಟ್ರಾ ಪ್ರೀಮಿಯಂ ಲಕ್ಸುರಿ ಅಂತ ಹೇಳ್ಬೋದು ಅಲ್ವಾ? ಅಂಡ್ ಲಕ್ಸುರಿ ವರ್ಕ್ ಅಲ್ಲಿ ಬಜೆಟ್ ಅಲ್ಲಿ ನಾರ್ಮಲ್ ಬಜೆಟ್ 7 ಲ್ಯಾಕ್. ಈಗ ಕಾಮನ್ ಒಂದು ವುಡನ್ ಇಂಟೀರಿಯರ್ ಹೋಗ್ತೀನಿ ಅಂದ್ರೂ ಕೂಡ 6 ಲಕ್ಷ. ಸರ್ ಇದು 3 BHK. ಸೊ ಈ ಬಜೆಟ್ ನನ್ನ ಪ್ರಕಾರ ವುಡನ್ ಅಲ್ಲಿ ಹೋಗ್ತದೆ ನಾಟ್ ಲೆಸ್ ದೆನ್ 14 to 15 ಲ್ಯಾಕ್ ಸರ್ ಆಗುತ್ತೆ. ನಮ್ಮ ಈ ಪ್ರೀಮಿಯಂ ವರ್ಕ್ ಏನಿದೆಯಲ್ಲ, ಈ ತರ ವರ್ಕ್ ಬೇಕು ಅಂದ್ರೆ ಮಿನಿಮಮ್ 14 to 15 ಲ್ಯಾಕ್ ಮಿನಿಮಮ್ ಬೇಕೇ ಬೇಕು. ಬಟ್ ನೀವು ಅದನ್ನ ಹಾಫ್ ಆಫ್ ದ ಅಮೌಂಟ್ ಅಲ್ಲಿ 7 ಲ್ಯಾಕ್ ಪ್ರೈಸ್ ಎಷ್ಟು ಮಾಡಿದ್ದೀವಿ. ಸೂಪರ್ ಅಲ್ಲ ಸರ್ ಇದು? ನೋಡಿದ್ರೆ ವೀಕ್ಷಕರೇ, ಅಂಡ್ ಈ ಮನೆ ನೋಡ್ಬೇಕು ನೀವು, ಅವಾಗ ಹೇಳ್ತೀರಾ ಅದ್ರ ಬಗ್ಗೆ ಏನಂತ ಹೇಳ್ಬಿಟ್ಟು. ಸೊ ನಾನು ಕೇಳ್ತಾ ಇರುವಂತದ್ದು, ಪ್ರೀಮಿಯಂ ಜನ ಕ್ಲೈಂಟ್ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಅದನ್ನ ಅಚೀವ್ ಮಾಡೋದಕ್ಕೆ ಏನೇನ್ ಪ್ರೀಮಿಯಂ ಥಿಂಗ್ಸ್ ಗಳನ್ನ ಇಲ್ಲಿ ಯೂಸ್ ಮಾಡಿದ್ದೀರಾ ನೀವು? ಸರ್ ಅದನ್ನ ಒಂದೊಂದೇ ನೋಡ್ತಾ ಎಕ್ಸ್ಪ್ಲೇನ್ ಮಾಡೋಣಲ್ವಾ? ಇದು ಒಳ್ಳೆ ಮಾತು. ನಿಮ್ಗೆ ಟೈಮ್ ವೇಸ್ಟ್ ಮಾಡಲ್ಲ ನಾವು, ನೋಡ್ತಾ ಎಕ್ಸ್ಪ್ಲೇನ್ ಮಾಡ್ತೀವಿ. ಎಲ್ಲಿದ್ದೀವಿ ಸರ್? ಯಾವ ಏರಿಯಾದಲ್ಲಿ? JP ನಗರ 8th ಪ್ಲೇಸ್ ಅಲ್ಲಿ ಇದ್ದೀವಿ. ಸರ್ ಕಸ್ಟಮರ್ ನೇಮ್ ಬಂದು ಗಾರಾ ರಘುನಂದನ್ ಸರ್. ಅವ್ರ ಜೊತೆ ಮಾತಾಡ್ಬೋದಲ್ವಾ? ಖಂಡಿತ ಮಾತಾಡ್ಬೋದು. ಯಾಕೆ ಅವರು ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ ಚೂಸ್ ಮಾಡಿದ್ರು? ಆ ಪ್ರೀಮಿಯಂನೆಸ್ ಉಳ್ಕೊಂತ ಇಲ್ವೋ ಪ್ರತಿಯೊಂದನ್ನು ನೋಡ್ಲೇಬೇಕು. ಅಂಡ್ ಇಲ್ಲಿ ಮುಗಿಸೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್? ಅಪ್ರಾಕ್ಸಿಮೇಟ್ಲಿ 30 days ಸರ್. 1 ತಿಂಗಳು ಬೇಕಾಯ್ತು. ಖಂಡಿತ ಫಸ್ಟ್ ಟೈಮ್ ಕೇಳ್ತಿದ್ದೀನಿ ಇದರಲ್ಲಿ ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು. ಹೌದು, 1 ತಿಂಗಳು ಬೇಕಾ ಸರ್? ಹೌದು, ಕ್ವಾಲಿಟಿ ಲೈಕ್ ವಾಟ್ ಪ್ರೀಮಿಯಂ ರೂಟಿಂಗ್ ಅಂತ ಬಂದಾಗ, ಎಸ್ಪೆಷಲಿ ರೂಟಿಂಗ್ ಅಂತ ಬಂದಾಗ ಟೈಮು ಜಾಸ್ತಿ ತಗೊಂಡು ಫಸ್ಟ್ ರೂಟಿಂಗ್ ತೋರಿಸ್ಬಿಡೋಣ, ಯಾವ ರೀತಿ ವರ್ಕ್ ಆಗುತ್ತೆ, ಏನ್ ಕತೆ. ವುಡ್ ಫಿನಿಶಿಂಗ್ ಅಲ್ಲೇ ನಿಮ್ಗೆ ರೂಟಿಂಗ್ ವರ್ಕ್ ಆಗುತ್ತೆ ಅಲ್ಯೂಮಿನಿಯಂ ಅಲ್ಲಿ. ಸರ್ ಇವಾಗ ನೋಡ್ಕೊಂಡ್ ಬಂದ್ಬಿಡೋಣ. ಅಂಡ್ ಅಮೌಂಟ್ ಸೇಮ್ 7 ಲ್ಯಾಕ್ GST ಸರ್, ಪ್ಲಸ್ GST. ಸೊ ಬೇಸ್ ಅಮೌಂಟ್ 7 ಲ್ಯಾಕ್. 7 ಲ್ಯಾಕ್ ಅಡಿಷನಲ್ ಏನೂ ಆಗಿಲ್ಲ. ಅದು 6.9 ಅಪ್ರಾಕ್ಸಿಮೇಟ್ಲಿ. ಅದು 7 ಲ್ಯಾಕ್ ರೌಂಡ್ ಅಪ್ ಹೇಳ್ತಾ ಇದ್ದಾರೆ. ಸೂಪರ್ ಆಗಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದನ್ನು ನೋಡೋಣ, ಅವಾಗ ನಿಮಗೆ ಇಷ್ಟ ಆಗುತ್ತೆ. ಬನ್ನಿ ವೀಕ್ಷಕರೇ ನೋಡೋಣ. ಸರ್ ಹಾಗಾಗಿ ಒಂದು ಪ್ರೀಮಿಯಂ ಆಗಿರುವಂತ ಟಿವಿ ಯೂನಿಟ್ ಸೈಜ್ ಹೇಳಿ. ಟಿವಿ ಆಕ್ಚುಲಿ ಇದು ನಿಮ್ಗೆ 10 feet ವಿಡ್ತ್ ಬರುತ್ತೆ ಅಂಡ್ 9.5 feet ಹೈಟ್ ಬರುತ್ತೆ. ಸೊ ಇದು ಬಹಳ ಕಮ್ಮಿ ಬಜೆಟ್ ಆಗಿರುವಂತ ಟಿವಿ ಯೂನಿಟ್. ಕಡಿಮೆ ಬಜೆಟ್. ಹೌದು, ಯಾಕೆ ನೋಡಿ ಬ್ಯಾಕ್ ಸೈಡ್ ಫುಲ್ PVC ಲೂವರ್ಸ್ ಹಾಕಿದೀವಿ. ಅಂಡ್ ಸೆಂಟ್ರಲ್ ನಿಮ್ಗೆ ನಾರ್ಮಲ್
ಪ್ರೊಜೆಕ್ಷನ್ ಕೊಟ್ಟಿದೀವಿ ಸರ್ ಟಿವಿ ಸೈಜ್ ನೋಡಬಹುದು ಆಲ್ಮೋಸ್ಟ್ 75 ಇಂಚಸ್ ಬರುತ್ತೆ ಸರ್. 63 ಇಂಚಸ್ ಅನ್ಸುತ್ತೆ ಮೇ ಬಿ ಇದು. 65 ಇಂಚಸ್ 65. ಸೊ ಬಾಟಮ್ ನೋಡಿ ಸರ್ ಫುಲ್ ರೂಟಿಂಗ್ ಸರ್. ನೀವು ಈ ಫಿನಿಶಿಂಗ್ ತೋರಿಸಬಹುದು. ರೂಟಿಂಗ್ ಅಂದ್ರೆ ಏನು ಹೇಳಿ ನಮಗೆ. ನೋಡಿ ಸರ್ ಇದು ನಾವು ACP ಶೀಟ್ ಅಲ್ಲಿ ಗ್ರೂ ಮಾಡಿ ಶೀಟ್ ನ ಬೆಂಡ್ ಮಾಡಿ ಮಾಡುವಂತದ್ದು ಸರ್. ಇಲ್ಲಿ ಬೆಂಡ್ ಆಗಿದೆ, ಯಾವುದೇ ಕಾರಣಕ್ಕೂ ಕನೆಕ್ಟ್ ಆಗಿಲ್ಲ, ನಿಮಗೆ ಫ್ರೇಮ್ ಎಲ್ಲೂ ಕಾಣಲ್ಲ ಅಂಡ್ ಅಲ್ಲಿ ಏನು ಕಾಣಿಸಲ್ಲ ಅಲ್ವಾ. ಪುಷ್ ಟು ಓಪನ್ ಡ್ರಾಯರ್ಸ್ ಸರ್. ಓಕೆ ಓಕೆ. ಸೊ ಇದನ್ನ ರೂಟಿಂಗ್ ಮೆಥಡ್ ಅಂತ ಹೇಳ್ತಾರೆ ಅಲ್ವಾ. ಸೊ ವೀಕ್ಷಕರೇ ನೋಡಿ, ಹೀಗೆ ಬಂದ್ಬಿಟ್ಟು ಇಲ್ಲೇ ಬೆಂಡ್ ಅಲ್ಲೇ ಬೆಂಡ್ ಆಗುತ್ತೆ. ನಿಮ್ ಶಾರ್ಪ್ ಎಡ್ಜಸ್ ಇಲ್ಲ, ಏನೇ ಫ್ರೇಮ್ ಬರೋದಿಲ್ಲ, ಏನು ನಿಮಗೆ ಫ್ರೇಮ್ಸ್ ಯಾವ್ದು ಕಾಣೋದೇ ಇಲ್ಲ. ನೋಡಿ ಇಲ್ಲೊಂದು ಚಿಕ್ಕ ಡ್ರಾಯರ್ ಕೊಟ್ಟಿದೀವಿ, ಇಲ್ಲಿ ನಿಮಗೆ ಓಪನ್ ಸ್ಪೇಸ್ ಕೊಟ್ಟಿದೀವಿ ಸೆಟಪ್ ಬಾಕ್ಸ್ ಆಕ್ಸೆಸ್ ಮಾಡಲಿಕ್ಕೆ. ಇಲ್ಲೂ ಒಂದು ನಿಮಗೆ ಪುಷ್ ಟು ಓಪನ್ ಡ್ರಾಯರ್. ಇದೇನ್ ಫಿನಿಶ್, ಕಲರ್ ಫಿನಿಶ್ ಹೇಳಿ ನಮಗೆ. ಇದು ಮಾರ್ಬಲ್ ಫಿನಿಶಿಂಗ್ ಇದೆ ಸರ್, ವೈಟ್ ಮಾರ್ಬಲ್ ಫಿನಿಶ್ ಇದೆ. ಓಕೆ ಓಕೆ. ಸೊ ನಿಮಗೆ ಮೇಲ್ಗಡೆ ಬಂದ್ರೆ ರಾಯಲ್ ಟೀಕ್ ಬರುತ್ತೆ ಸರ್. ಈ ಲೂವರ್ ಸೈಜ್ ಇದು ಕಲರ್ ಏನಿದು? ಐವರಿ ವೈಟ್ ಬರುತ್ತೆ, ಐವರಿ ವೈಟ್ ಬರುತ್ತೆ. ಓಕೆ ಓಕೆ. ಸೊ ಇದು ನಿಮ್ಗೆ ನೋಡ್ಲಿಕ್ಕೂ ಬಹಳ ಸಿಂಪಲ್ ಅನ್ಸುತ್ತೆ, ಬಟ್ ಬಂದ್ ನೋಡಿದ ತಕ್ಷಣ ಖುಷಿ ಆಗುತ್ತೆ ಸರ್. ಖುಷಿ, ಎಲೆಗೆಂಟ್ ಆಗಿ ಕಾಣಿಸುತ್ತೆ ಸರ್. ಇದು ತುಂಬಾನೇ ಚೆನ್ನಾಗಿದೆ, ನೋಡ್ತಾ ಇದ್ರೇನೆ ಖುಷಿ ಆಗ್ಬಿಡ್ಬೇಕು. ಅಂಡ್ ರೂಪ್ ಟು ಕೆಳಗಡೆ ತನಕ ಫ್ಲೋರ್ ತಗೊಂಡಿದ್ದೀರಾ, ಈ ಎಂಟೈರ್ ವಾಲ್ ಅನ್ನ ಕವರ್ ಮಾಡ್ಕೊಂಡಿದ್ದೀರಾ. ಎಷ್ಟು ಚೆನ್ನಾಗಿದೆ ಬಿಡಿ ಸರ್. ಇದು ಏನ್ ಲೂವರ್ಸ್ ಅಂತ ಹೇಳಿದ್ರಿ? PVC ಲೂವರ್ಸ್ ಸರ್, ಕಂಪ್ಲೀಟ್ PVC ಲೂವರ್ಸ್. ಸೊ ವೀಕ್ಷಕರು ಇದು PVC ಲೂವರ್ಸ್, ಮೇಂಟೆನೆನ್ಸ್ ಇರೋದಿಲ್ಲ, ಏನಿಲ್ಲ, ಅಲ್ಯೂಮಿನಿಯಂ ಇದ್ರ ತರನೇನೆ. ಓಕೆ ಸರ್, ಇಲ್ಲಿಂದ ಇನ್ನೊಂದು ಹೈಲೈಟ್, ಇಲ್ಲಿನ ಪಾರ್ಟಿಷನ್ ಸರ್. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಆಕ್ಚುಲಿ ಇದು ಫುಲ್ ಹೈಟ್ ಬಂದು 9.5 ಇದೆ, ವಿಡ್ತ್ ಬಂದು 7 ಫೀಟ್ ಬರುತ್ತೆ ಸರ್. ಸೊ ನೀವು ಇದು ನೋಡ್ಬೋದು, ಇದು ಲೈಕ್ ಎಲ್ಲರೂ ಇಲ್ಲ ವುಡನ್ ಅಲ್ಲೇ ಮಾಡಿರೋದು ಅಂತ ತುಂಬಾ ಜನ ನಮ್ ಕಸ್ಟಮರ್ಸ್ ಫೋಟೋಸ್ ತೋರಿಸ್ತಾ ಹೇಳಿದ್ದಾರೆ. ಹೌದಾ? ಬಟ್ ಇಲ್ಲ ಸರ್, ಇದೆಲ್ಲ ನಮ್ಮ ACP ಶೀಟ್ಸ್. ACP ಶೀಟ್ಸ್ ಸ್ಟ್ರೆಂತ್ ನೋಡಿ ಸರ್. ಇದು ರೂಟಿಂಗ್ ಮಾಡಿದ್ದೀರಾ ಸರ್? ಇದು ಎಸ್ ಸರ್, ಹೌದು. ನೀವು ಈ ಫಿನಿಶಿಂಗ್ ತೋರಿಸಿ ಸರ್. ತೋರಿಸ್ಬೇಕು ನೋಡಿ ವೀಕ್ಷಕರೇ, ಇದನ್ನ ರೂಟಿಂಗ್ ಅಂತ ಹೇಳ್ತಾರೆ. ಸೊ ನಿಮಗೆ ಏನು ಎಡ್ಜಸ್ಸೇ ಇರೋದಿಲ್ಲ. ಓಕೆ, ಇದೇ ಬಂದ್ಬಿಟ್ಟು ಹೀಗೆ ಕವರೇಜ್ ಆಗಿರುತ್ತೆ, ಫಿನಿಶಿಂಗ್ ಬಂದಿರುತ್ತೆ. ಏನು ಎಡ್ಜ್ ಬೈಂಡಿಂಗ್ ಅಂತ ಮಾಡ್ತಾರೆ, ಎಡ್ಜ್ ಬೈಂಡಿಂಗ್ ಮಾಡಿರೋದಕ್ಕಿಂತ ತುಂಬಾ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ. ಹಿಂದ್ಗಡೆ ಇದಕ್ಕೆ ಸ್ಟೋರೇಜ್. ಇದು ಬ್ಯಾಕ್ ಸೈಡ್ ವ್ಯೂ. ಸೊ ಫ್ರಂಟ್ ವ್ಯೂ ನೋಡ್ಕೊಂಡು ಬ್ಯಾಕ್ ಸೈಡ್ ಸೊ 3 ಪಿಲ್ಲರ್ ಕ್ರಿಯೇಟ್ ಮಾಡಿದೀವಿ. ಸೊ ಅದ್ರೊಳಗಡೆ ನಿಮ್ಗೆ ಇದೆಲ್ಲ ACP ಶೀಟ್ಸ್ ಸರ್. ಸೊ ಆಕ್ಚುಲಿ ಈಗ ತಾನೇ ಒಟ್ಟ ಗಾರಾ ರಘುನಂದನ್ ಸರ್ ಹೇಳ್ತಾ ಇದ್ರು, ಈ ಪಾರ್ಟಿಷನ್ ನೋಡಿ ಅದಕ್ಕೆ ತಕ್ಕಂತ ಗಿಫ್ಟ್ಸ್ ಬಂದಿದೆ ಅಂತ. ಓಕೆ ಓಕೆ, ಹೌದೌದು, ಕರೆಕ್ಟ್. ಆಮೇಲೆ ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ, ಇಲ್ಲಿ ಸ್ಟೋರೇಜ್ ಇದೆ ಸರ್, ಎಲ್ಲ ಫಸ್ಟ್ ಓಪನ್ ಸ್ಟೋರೇಜ್. ಓಕೆ. ಅಂಡ್ ಡಬಲ್ ಸೈಡೆಡ್ ಅಲ್ವಾ ಸರ್? ಡಬಲ್ ಸೈಡೆಡ್. ಓಕೆ. ಸೊ ಫ್ರೇಮ್ ಇದೆಲ್ಲ ನಿಮ್ಗೆ ಒಟ್ಟ ಫುಲ್ ರೂಟಿಂಗ್. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಆಗಿ ಮಾಡಿದ್ದಾರೆ. ಮೇಲ್ಗಡೆ ಒಳ್ಳೆ ಪರ್ಗೋಲಾ ಫಿನಿಶ್ ಕೊಟ್ಬಿಟ್ಟಿದ್ದೀರಾ. ಓಕೆ. ಇಲ್ಲೊಳಗಡೆ ಫುಲ್ ಸ್ಟೋರೇಜ್ ಸರ್ ಇದು. ಓಹೋ, ಚೆನ್ನಾಗಿದೆ ಸರ್. ಇದು ವುಡನ್ ಫಿನಿಶ್. ಹೌದು ಸರ್, ಚೆನ್ನಾಗಿದೆ ಇದು ವುಡನ್ ಫಿನಿಶ್. ಸೊ ಕೆಳಗಡೆ ಒಂದು ಡ್ರಾ ಕೊಟ್ಟಿದ್ದೀವಿ ಸರ್. ಇದು ಕೆಳಗಡೆ ಒಂದು ಓಪನಿಂಗ್ ಕೊಟ್ಬಿಟ್ಟಿದ್ದೀರಾ. ಬುಕ್ಸ್ ಎಲ್ಲ ಸ್ಟೋರ್ ಮಾಡಿದ್ದಾರೆ ಸರ್. ಸೂಪರ್ ಸೂಪರ್, ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ಆ್ಯಕ್ಚುಲಿ ಕ್ರೇಜಿ ಸರ್. ಇದಾದ್ಮೇಲೆ ಇದು ಫ್ರಂಟ್ ವ್ಯೂ ಸರ್, ಪಾರ್ಟಿಷನ್ ನ ಫ್ರಂಟ್ ವ್ಯೂ. ಸೊ ಇದೇ ತರ ಬ್ಯಾಕ್ ಸೈಡ್ ಒಂದು ವ್ಯೂ ಇದೆ ಸರ್. ಬ್ಯಾಕ್ ಸೈಡ್ ಒಂದು ವ್ಯೂ ಸಿಗುತ್ತೆ. ಇಲ್ಲೂ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀರಾ? ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಇಲ್ಲೂ ಕೂಡ ನಾವು ವೈಟ್ ಅಲ್ವಾ ಇದು? ಇದು ವೈಟ್ ಕಲರ್. ಆಲ್ಮೋಸ್ಟ್ ಸರ್ ಜಾಗನೇ ವೇಸ್ಟ್ ಆಗಿಲ್ಲ ಬಿಡಿ ಸರ್. 1 ಇಂಚು ಕೂಡ ಎಲ್ಲೂ ಸ್ಪೇಸ್ ವೇಸ್ಟ್ ಆಗಿಲ್ಲ. ಸೊ ಇದೆಲ್ಲ ಫುಲ್ ರೂಟಿಂಗ್ ಸರ್. ಫುಲ್ ರೂಟಿಂಗ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ಸರ್. ಇಲ್ಲಿಂದ ಮೇನ್ ಪಾರ್ಟ್, ಈ ಮನೆಯ ಹೈಲೈಟ್. ಇದು ಈ ಮನೆಯ ಹೈಲೈಟ್ ಅಂಡ್ ನಮ್ಮ ಪ್ರಾಜೆಕ್ಟ್ ನ ಹೈಲೈಟ್, ಮತ್ತೆ ಕಸ್ಟಮರ್ ನ ನೆಚ್ಚಿನ ಜಾಗ, ಇಷ್ಟದ ಜಾಗ ಸರ್. ಅವರೆಲ್ಲ ಕೇಳಿದ್ರು ಒಂದೇ ಸರ್ ಲಾಸ್ಟ್ ಅಲ್ಲಿ, ಓಕೆ ನಿಮ್ ಕೆಲಸ ಎಲ್ಲ ನೀವು ಚೆನ್ನಾಗಿ ಮಾಡಿದಿರ, ಓಕೆ, ಬಟ್ ನನ್ನ ರಿಕ್ವೈರ್ಮೆಂಟ್ ಎಸ್ಪೆಷಲಿ ಪೂಜಾ ಯೂನಿಟ್ ಅಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಬಂದು ನೋಡೋಣ ಸರ್. ನೋಡಿದ್ಮೇಲೆ ಸೊ ಫ್ರಂಟ್ ಡೋರ್ಸ್ ನೋಡಿ ಸರ್, ವಿತ್ CNC ಮಾಡಿರೋದು, ಎಲ್ಲ ACP ಶೀಟ್ಸ್. ಸೈಜ್ ಏನಿದೆ ಫಸ್ಟ್ ಈ ಮನೆ? ಆಲ್ಮೋಸ್ಟ್ 4 ಫೀಟ್ ವಿಡ್ತ್ ಇದೆ ಅಂಡ್ ಹೈಟ್ 7 ಫೀಟ್ ಬರುತ್ತೆ. 7 ಫೀಟ್ ಬರುತ್ತೆ. ಓಕೆ ಓಕೆ, ಸರಿ 8 ಫೀಟ್ ಬರುತ್ತೆ. 8 ಫೀಟ್ ಬರುತ್ತಲ್ವಾ? ಮೇಲ್ಗಡೆ ಪೂಜಾ ರೂಮು ಸರ್ ಇದು. ಪೂಜಾ ರೂಮ್ ನೇಮ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. CNC ಕಟಿಂಗ್ ಕೊಟ್ಟಿರೋದು. CNC ಕಟಿಂಗ್ ಸರ್ ಫ್ರಂಟ್ ಅಲ್ಲಿ. ಓಕೆ, ಓಪನ್ ಮಾಡಿ ಸರ್ ಇದನ್ನ. ಓಕೆ. ಓ ವಾವ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಇದು ಕ್ರೇಜಿ ಆಗಿದೆ ಸರ್. ಇದೆಲ್ಲ ಇದು ಅಲ್ಯೂಮಿನಿಯಂ ಅಲ್ಲ, ಅಲ್ಯೂಮಿನಿಯಂ ಅಲ್ಲಿ ಮಾಡಕ್ ಆಗಲ್ಲ ಅಂತ ಯಾರು ಹೇಳ್ತಾ ಇದ್ರಲ್ಲ, ಸೊ ಅವರೆಲ್ಲ ಇದನ್ನ ನೋಡ್ಬೋದು. ಇದನ್ನು ನೋಡ್ಬೋದು. ನೋಡಿ ವೀಕ್ಷಕರೇ, ಒಳಗಡೆ ಹಾಕಿರುವಂತಹ ಈ ಸ್ವಸ್ತಿಕ್ ACP ಶೀಟ್ಸ್ ಸರ್. ಅದು ಇವೆಲ್ಲ ACP ನ. ಇದು ಹಿಂದ್ಗಡೆ ವೈಟ್ ಕೂಡ. ಹೌದು, ಹಿಂದ್ಗಡೆ ವೈಟ್ ಕೂಡ ACP.
ಸೊ ಇದು ಕೂಡ ACP ಅಂಡ್ ಇದು ಕೂಡ ಮಾಡಿರೋಂಥ ಇದೆಲ್ಲ ACP ಇದೆ. ಗ್ಲಾಸ್ ಇಂಟಿಗ್ರೇಷನ್ ಇದ್ರೊಳಗಡೆ ಸೆಂಟ್ರಲ್ ಗ್ಲಾಸ್ ಕೊಟ್ಟಿದ್ದೀವಿ. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಆಗಿ ಎಲ್ಲ ಗ್ಲಾಸ್ ಇಂಟಿಗ್ರೇಷನ್ ಮಾಡ್ಬಿಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿ ಬಂದಿದೆ ಸರ್. ಇದು ಪ್ರೀಮಿಯಂ ಆಗಿ ಬಂದಿದೆ ಅಂತ ಹೇಳ್ಬೋದು ಇದು. ಅಂಡ್ ಇದು ಡಬಲ್ ಸೈಡೆಡ್ ಸರ್. ಹೌದು, ತುಂಬಾನೇ ದಪ್ಪ ಬಂದಿದೆ ಸರ್. ವೇಟ್ ಕೂಡ ಅಷ್ಟೇ ಬರ್ತಾ ಇದೆ. ಸೂಪರ್ ಸರ್, ಕ್ರೇಜಿ ಬಂದಿದೆ. ನಂಗೆ ತುಂಬಾನೇ ಇಷ್ಟ ಆಯ್ತು ಈ ಮನೆ. ಇದು ದೇವ್ರ ಮನೆ, ಬಹಳ ಚೆನ್ನಾಗೂ ಬಂದಿದೆ ಸರ್. ಎಲೆಗೆಂಟ್ ಆಗಿ ಬಂದಿದೆ ಸರ್. ಮತ್ತೆ ಕಸ್ಟಮರ್ ಅಂತೂ ಇಸ್ 200% ಸ್ಯಾಟಿಸ್ಫೈಡ್. ಖುಷಿ ಆಗ್ಬಿಟ್ಟಿದಾರಾ? ಮಾತಾಡೋಣ ಸರ್, ಅವ್ರ ಹತ್ರನೇ ಕೇಳ್ಬಿಡೋಣ. ಹೌದು. ಓಕೆ ಬನ್ನಿ ಸರ್. ನೆಕ್ಸ್ಟ್ ಇಲ್ಲೊಂದು ಯೂನಿಟ್ ಮಾಡಿದ್ದೀರಾ. ಓಕೆ, ಸೊ ಇದೊಂದು ಹ್ಯಾಂಡ್ ವಾಶ್ ಯೂನಿಟ್ ಸರ್. ಸರ್ ಆಕ್ಚುಲಿ ನಾನು ನಿಮಗೆ ಪ್ರತಿ ಸಲ ಅಲ್ಯೂಮಿನಿಯಂ ಇಂಟೀರಿಯರ್ನ ಡಿಸ್ಅಡ್ವಾಂಟೇಜಸ್ ಏನು ಅಂತ ಹೇಳ್ತಾ ಇರ್ತೀನಿ. ಅದರಲ್ಲಿ ನಾವು ತುಂಬಾ ಸಲ ಹೇಳಿದೀವಿ, ಈ ಕರ್ವು ಮತ್ತೆ ರೌಂಡ್ ಶೇಪ್ ಮಾಡೋದು ಬಹಳ ಕಷ್ಟ ಆಗಲ್ಲ ಅಂತ ಹೇಳ್ತೀನಿ ನಿಮ್ಗೆ. ಸರ್ ಹೌದು, ಬಹಳ ಅಂದ್ರೆ ಬಹಳ ಕಷ್ಟ ಸರ್ ಅದು. ಸೊ ನಮ್ಮಲ್ಲಿ ಇರ್ತಕ್ಕಂಥ ಟೆಕ್ನಿಷಿಯನ್ ಅದನ್ನು ಕೂಡ ಮಾಡ್ತಾರೆ, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಹೌದು. ಸೊ ACP ಶೀಟ್ ಅಲ್ಲಿ ನೋಡಿ ಸರ್, ಬೆಂಡ್ ಮಾಡಿರೋಂಥದ್ದು ಒಂದು ಹ್ಯಾಂಡ್ ವಾಶ್ ಯೂನಿಟ್ ನೀವು ತೋರಿಸ್ಬೋದು ಸರ್. ಫುಲ್ ಬೆಂಡ್ ಆಗ್ಬಿಟ್ಟಿದೆ. ಹೌದು ಸರ್, ಬೆಂಡ್ ಇದೆ. ಏನು ತೊಂದರೆ ಆಗಲ್ಲ ಸರ್? ಏನು ಪ್ರಾಬ್ಲಮ್ ಇಲ್ಲ ಸರ್. ಓ, ಅದ್ರ ಬ್ಯಾಕ್ ಸೈಡ್ ಏನ್ ಹಾಕಿರೋದು? ಲೋವರ್ಸ್ ಕೊಟ್ಟಿದೆ ಬ್ಯಾಕ್ ಸೈಡ್. ನೋಡಿ ವೀಕ್ಷಕರೇ, ಮೇಲ್ಗಡೆ ಎಲ್ಲ ಕಂಪ್ಲೀಟ್ ವುಡನ್ ಲೋವರ್ಸ್ ಕೊಟ್ಟು ಇಲ್ಲೊಂದು ಸ್ಟೋರೇಜ್ ಕೊಟ್ಬಿಟ್ಟಿದ್ದೀರಾ. ಸೈಡ್ ಅಲ್ಲಿ ಒಂದು ಸ್ಟೋರೇಜ್ ಕೊಟ್ಟಿದ್ದೀರಾ. ಹೌದು ಸರ್, ಇಲ್ಲೂ ಒಂದಿದೆ. ಇಲ್ಲೊಂದು ಸ್ಟೋರೇಜ್ ಕೊಟ್ಟಿದ್ದೀರಾ, ಫುಲ್ ಸ್ಟೋರೇಜ್. ಸೊ ಇದು ಹ್ಯಾಂಡ್ ವಾಶ್ ಕ್ರಿಯೇಟ್ ಮಾಡಿರೋದು. ಈ ಬೆಂಡ್ ಮಾಡಿರೋದ್ರಿಂದನೇ ಲುಕ್ ಸೂಪರ್ ಆಗಿ ಬರ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ ಲುಕ್ ಇದೆ. ಆಕ್ಚುಲಿ ಕ್ರೇಜಿ ಸರ್. ಆಕ್ಚುಲಿ ಏನ್ ಬೇಕಂದ್ರೆ ನಾವು ಕಸ್ಟಮರ್ಗೂ ಲೈಕ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅಷ್ಟೊಂದು ಟೈಮ್ ಕೊಟ್ರು ನಮ್ಗೆ. ಯಾಕಂದ್ರೆ ಇದು ಬಹಳ ಟೈಮ್ ಹಿಡಿಯುವಂತ ಕೆಲಸಗಳು. ತುಂಬಾ ಟೈಮ್ ಕೊಟ್ಟು ಬಹಳ ಸಪೋರ್ಟಿವ್ ಆಗಿ ಟೀಮ್ ಜೊತೆ ಅವರು ಹೆಲ್ಪ್ ಮಾಡಿದ್ದಾರೆ. ಸೂಪರ್. ಬನ್ನಿ ಹಾಗೆ ಕಿಚನ್ ಒಳಗಡೆ ಎಂಟ್ರಿ ಆಗೋಣ ಸರ್. ಸೈಜ್ ಏನು ಕಿಚನ್? ಸರ್ ಕಿಚನ್ ಇದು ಬಂದು 8x10 ಬರುತ್ತೆ ಸರ್. 8x10 ಬರುತ್ತೆ. ಹೌದು. ಕಲರ್ ಕಾಂಬಿನೇಷನ್ ಸರ್ ಆಕ್ಚುಲಿ ಲಾಫ್ಟ್ ಫುಲ್ ವೈಟ್ ಇದೆ ಸರ್. ಸೊ ಬಾಟಮ್ ಫುಲ್ ಹೈ ಗ್ಲಾಸಿ ಮೆಟಾಲಿಕ್ ಗ್ರೇ ಬರುತ್ತೆ ಸರ್. ಹೈ ಗ್ಲಾಸಿ ಮೆಟಾಲಿಕ್ ಗ್ರೇ. ಓಕೆ. ಇದು ಪ್ಯೂರ್ ವೈಟ್ ಅಲ್ವಾ ಮೇಲ್ಗಡೆ? ಫುಲ್ ಪ್ಯೂರ್ ವೈಟ್ ಸರ್. ಆಲ್ಮೋಸ್ಟ್ ಎರಡೇ ಕಲರ್ ಅಲ್ಲಿ ಇದು ಈ ಬಿಲ್ಡಿಂಗ್ ಫುಲ್ ಆಗಿರುವಂತ ಕಾಂಬಿನೇಷನ್ ಮಾಡಿರೋದು. ಬನ್ನಿ ಇಲ್ಲಿಂದ ಹೇಳ್ಕೊಂಡ್ ಬಂದ್ಬಿಡೋಣ. ಸೊ ಸರ್ ಫಸ್ಟ್ ಮೇಲ್ಗಡೆ ಲಾಫ್ಟ್ ಸರ್, ಆಲ್ಮೋಸ್ಟ್ ಎಲ್ ಶೇಪ್. ಸೊ 8x10 into 2.5 ಹೈಟ್ ಬರುತ್ತೆ. ಫುಲ್ ಎಲ್ ಶೇಪ್ ಲಾಫ್ಟ್ ಇದೆ ಸರ್. ಆಮೇಲೆ ಈ ಕಡೆ ಸೊ ಇಲ್ಲಿಂದ ಸರ್ ಆಕ್ಚುಲಿ ಇದು ನಾವು ಎಕ್ಸ್ಟೆಂಡ್ ಮಾಡಿರುವಂತದ್ದು. ಸೊ ಇದು ನೋಡಬಹುದು, ಇದೆಲ್ಲ ಫುಲ್ ರೂಟಿಂಗ್ ಅಲ್ಲೇ ಮಾಡಿರುವಂತದ್ದು ಸರ್. ಎಲ್ಲ ರೂಟಿಂಗ್, ಕಿಚನ್ ರೂಟಿಂಗ್ ಅಲ್ಲೇ ಬಂದಿದೆ. ಕಿಚನ್ ಫುಲ್ ರೂಟಿಂಗ್ ಅಲ್ಲೇ. ಸೊ ಇಲ್ಲಿ ನೋಡಿ ಓವೆನ್ ಯೂನಿಟ್ ಮಾಡಿದೆ ಸರ್ ಮೇಲ್ಗಡೆ. ಅಪ್ಲಿಫ್ಟರ್ ಹಾಕಿದೀವಿ ಸರ್. ಚೆನ್ನಾಗಿದೆ ಸರ್. ಈ ಕಡೆ ಮಿಕ್ಸಿ ಎಲ್ಲ ಇಟ್ಕೊಳ್ಳೋಕೆ ಇಲ್ಲಿ ನಿಮ್ಗೆ ಓಪನ್ ಸ್ಪೇಸ್ ಕೊಟ್ಟಿದ್ದೀವಿ. ಮಿಕ್ಸಿ ಅಥವಾ ಏನ್ ಬೇಕಾದ್ರೂ ಇಡಬಹುದು ಸರ್. ಮತ್ತೆ ಇಲ್ಲಿ ಇನ್ನೊಂದು ಯೂನಿಟ್ ನೋಡಿ, ಏರ್ ಫ್ರೈಯರ್ ಇಟ್ಟಿರ್ತಾರೆ ನೋಡಿ ಅವರು. ಸೊ ನೀವು ಹೊರಗಡೆ ಬರುತ್ತೆ ಇದು. ಹೌದು, ಗ್ರೈಂಡರ್, ಮಿಕ್ಸರ್ ಏನಾದ್ರು ಇಟ್ಕೊಬೇಕು ಅಂದ್ರೆ ಪ್ರತಿ ಸಲ ಎತ್ತಿ ಇಡೋದಕ್ಕಿಂತ ಇದು ಬೆಸ್ಟ್ ಇದೆ ಆಕ್ಚುಲಿ, ಕರೆಕ್ಟ್ ಆಗಿ ಹೇಳಿದ್ರೆ. ಆಮೇಲೆ ಸೊ ಹಿಂಗ್ ಈ ಕಡೆ ಬಂದ್ರೆ ಸರ್, ಈ ಕಡೆ ಬ್ಯಾಸ್ಕೆಟ್ಸ್ ಕೊಟ್ಟಿದ್ದೀವಿ ಸರ್. ಓಕೆ. ಸೊ ಕಟ್ಲರಿ ಪ್ಲೈನ್ ಅಂಡ್ ಕೆಳಗಡೆ ತಾಲಿ ಕೊಟ್ಟಿದ್ದೀವಿ. ತಾಲಿ ಯೂನಿಟ್. ಹೌದು. ಸೊ ಈ ಕಡೆ ಸ್ಟೋರೇಜ್ ಇದೆ ಸರ್. ಕಾರ್ನರ್ ಸ್ಟೋರೇಜ್ ಇದೆ. ಒಳಗಡೆ ಶೆಲ್ಫ್ ಹಾಕೊಟ್ಬಿಟ್ಟಿದ್ದೀರಾ. ಹೌದು ಸರ್. ಸೊ ಈ ಕಡೆ ಟ್ಯಾಂಡಮ್ ಕೊಟ್ಟಿದ್ದೀವಿ ಸರ್. ಇದು ದೊಡ್ಡ ಟ್ಯಾಂಡಮ್, ಮೇಲ್ಗಡೆ ದೊಡ್ಡ ಟ್ಯಾಂಡಮ್ ಹಾಕ್ಬಿಟ್ಟಿದ್ದೀರಾ. ದೊಡ್ಡ ಸೈಜ್ ಅಲ್ಲೇ ಕೊಟ್ಟಿದ್ದೀವಿ. ಎರಡು ಬಂದಿದೆ ಟ್ಯಾಂಡಮ್. ಓಕೆ. ಸಾಕು ಬಿಡಿ ಸರ್, ಇದು ಸಫಿಷಿಯಂಟ್ ಆಯ್ತು ಬಿಡಿ ಸರ್ ಸ್ಟೋರೇಜ್. ಸೊ ಈ ಕಡೆ ನಿಮ್ಗೆ ಸಿಂಕ್ ಯೂನಿಟ್ ಸರ್. ಸಿಂಕ್ ಏರಿಯಾ. ಬಾಟಲ್ ಪುಲ್ ಔಟ್ ಹಾಕಿದ್ದೀರಾ ಇಲ್ಲಿ? ಬಾಟಲ್ ಪುಲ್ ಔಟ್ ಈ ಕಡೆ ಇದೆ ಸರ್. ಹೌದು. ಟ್ಯಾಂಡಮ್ ತರ ಕೊಟ್ಟಿದ್ದೀರಾ. ಹೌದು. ಇಲ್ಲಿ ಸೆಂಟ್ರಲ್ಲಿ ಸರ್, ಸೆಂಟರ್ ಯೂನಿಟ್ಸ್ ಸರ್ ಆಕ್ಚುಲಿ ಇದು ಆರೋಗ್ಯ. ಸೊ ಪ್ಯೂರಿಫೈರ್ ಸ್ವಲ್ಪ ದೊಡ್ಡ ಸೈಜ್ ತಂದಿದ್ದಾರೆ ಕಸ್ಟಮರ್, ಹಂಗಾಗಿ ಸ್ವಲ್ಪ. ಬಟ್ ಇದು ಪ್ಯೂರಿಫೈ ಯೂನಿಟ್. ಅಂಡ್ ಇಲ್ಲಿ ನಿಮ್ಗೆಲ್ಲ ಅಪ್ಲಿಫ್ಟ್ ಇದೆ ಸರ್. ಇದು ಅಪ್ಲಿಫ್ಟರ್ ತಗೊಂಡಿದ್ದೀರಾ? 2 ಪೀಸ್ ತಗೊಂಡಿದ್ದೀರಾ? ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಹಿಂಗೆ ಇತ್ತು. ಅಂಡ್ ನಾವು ಇದೇ ತರ ಡಿಸೈನ್ ಮಾಡ್ಕೊಟ್ಟಿದ್ದು. ಸೊ ಇಲ್ಲೆಲ್ಲ ಬ್ಲಾಕ್ ಗ್ಲಾಸ್ ತಗೊಂಡಿದ್ದೀವಿ ಸರ್. ಯಾಕಂದ್ರೆ ಒಳಗಡೆ ಸ್ಪಾಟ್ ಲೈಟ್ ಬಿಟ್ಟಿರೋದ್ರಿಂದ ಆ ಒಂದು ಫೀಲ್ ಬಹಳ ಚೆನ್ನಾಗಿ ಬರುತ್ತೆ. ಇವೆಲ್ಲವೂ ರೂಟಿಂಗ್ ಮೆಥಡ್. ಇದೆಲ್ಲ ಫುಲ್ ರೂಟಿಂಗ್ ಅಲ್ಲೇ ಸರ್. ನೋಡಿ ವೀಕ್ಷಕರೇ, ಎಡ್ಜಸ್ಸೇ ಗೊತ್ತಾಗೋದಿಲ್ಲ ನಿಮ್ಗೆ. ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ, ಕಂಪ್ಲೀಟ್ ಆಗಿ. ಆ ಫ್ರೇಮ್ ಗೇಮ್ ಏನಿಲ್ಲ, ಹಿಂಗ್ ಬಂದು ಹಿಂಗ್ ಹೋಗಿರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು ಕಿಚನ್ ಏರಿಯಾ. ವಾಹ್, ಸೂಪರ್. ಅಂಡ್ ಇಲ್ಲಿ ಸಜ್ಜಾ ಇರಲಿಲ್ಲ ಅಲ್ಲ? ಸಜ್ಜಾ ಇಲ್ಲ. ಬಾಟಮ್ ಇದೆ. ಹೌದು, ನಾವೇ ಕ್ರಿಯೇಟ್ ಮಾಡಿರುವಂತದ್ದು. ನೀವು ನೋಡಬಹುದು, ಅದನ್ನು ರೂಟಿಂಗ್ ಅಲ್ಲೇ ಕ್ಲೋಸ್ ಮಾಡಿದೀವಿ. ಅದನ್ನು ರೂಟಿಂಗ್ ಅಲ್ಲೇ ಮಾಡಿದ್ದೀರಾ? ಎಂಟೈರ್ ಮನೆ ರೂಟಿಂಗ್ ಆಪ್ಷನ್ ಫುಲ್ ಅಲ್ಟ್ರಾ ಪ್ರೀಮಿಯಂ ಅಂತ ಅದಕ್ಕೆ ಸರ್ ಹೇಳಿದ್ದು. ಸೊ ಪ್ರತಿ ಒಂದು ವಿತ್ ರೂಟಿಂಗ್ ಅಲ್ಲೇ ಮಾಡಿದೀವಿ. ಓಕೆ ಸರ್. ಇಲ್ಲಿ ಒಂದು ರೂಮ್ ಹೋಗ್ಬಿಡೋಣ ಸರ್ ಹಾಗಾದ್ರೆ. ಹೌದು ಸರ್. ಇದು ಫಾದರ್ ಬೆಡ್ರೂಮ್. ಇದು ಪೇರೆಂಟ್ಸ್ ರೂಮ್ ಸರ್. ಆಕ್ಚುಲಿ ಗಾರಾ ರಘುನಂದನ್ ಸರ್ ಇದಾರಲ್ಲ,
ಸೊ ಪೇರೆಂಟ್ಸ್ ರೂಮು. ಸೊ ಸೆಂಟ್ರಲಿ ಟಿವಿ ಯೂನಿಟ್, ಲೈಕ್ ಟಿವಿ ಹಾಕ್ಲಿಕ್ಕೆ ಅಂತೇಳಿ ಸ್ಪೇಸ್ ಬಿಟ್ಟಿದ್ದಾರೆ. ಇದು ನೋಡ್ಬೋದು ಸರ್, ಫುಲ್ ಪ್ಯೂರ್ ವೈಟ್ ಸರ್, ಪ್ಯೂರ್ ಪ್ಯೂರ್ ವೈಟ್. ವೈಟ್. ಯಾಕೆಂದ್ರೆ ಇವರು ಲೈಟಿಂಗ್ ಗೆ ಬಹಳ ವ್ಯಾಲ್ಯೂ ಕೊಡ್ತಾರೆ. ಸೊ ಬಹಳ ಲೈಟಿಂಗ್ ಆಗಿರ್ಬೇಕು ಅಂತ ಹೇಳಿ ಪ್ಯೂರ್ ವೈಟ್ ಸರ್, ಬೆಳಕಿರ್ಲಿ. ಹೌದು. ಸೊ ಈ ಕಡೆ ಒಂದು ಡಬಲ್ ಡೋರ್ ವಾರ್ಡ್ರೋಬ್ ಮಾಡಿದೀವಿ. ಸೊ ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಕೂಡ ಕೊಟ್ಟಿದೀವಿ. ಡ್ರೆಸ್ಸಿಂಗ್ ಅಲ್ಲೂ ಸ್ಟೋರೇಜ್ ಕೊಟ್ಟಿದ್ದೀರಾ ನೋಡಿ ವೀಕ್ಷಕರೇ, ನೋಡಿರ್ತಾರೆ ಆಲ್ಮೋಸ್ಟ್ ಇವನ್ನ. ಈ ಕಡೆ ಕೂಡ ಒಂದು ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಎಂಟೈರ್ ಏರಿಯಾ ಸ್ಟೋರೇಜ್, ಶೆಲ್ಫ್ಸ್ ತಗೊಂಡ್ಬಿಟ್ಟಿದ್ರಿ, ಡ್ರಾವರ್ ಕೊಟ್ಟಿದ್ದೀರಿ. ಓಕೆ, ಬೇಕಾದ್ರೆ ಇದಕ್ಕೆ ಇದು ಹಾಕ್ಬೋದು, ಲಾಕ್ ಹಾಕ್ಬೋದು ಸರ್, ಹಾಕ್ಬೋದು. ಓಕೆ, ಇಲ್ಲಿ ಸೆಂಟರ್ ಏರಿಯಾ ಟಿವಿ ಹಾಕೋದು. ಟಿವಿ, ಹೌದು ಸರ್, ಟಿವಿ ಹಾಕ್ಲಿಕ್ಕೆ ಅಂತೇಳಿ ಸರ್ ಬಿಡಿ, ಅವರೇ ಕಸ್ಟಮರ್ ರಿಕ್ವೈರ್ಮೆಂಟ್ ಅದು, ಹಂಗಾಗ್ಬಿಟ್ಟಿವಿ. ಅಂಡ್ ರೈಟ್ ಸೈಡ್ ಅಲ್ಲಿ ಸೇಮ್ ಯೂನಿಟ್ ಕಂಟಿನ್ಯೂಟಿ ತಗೊಂಡಿದ್ದೀರಾ ಅಲ್ವಾ? ಅಂಡ್ ಕಲರ್ ಫುಲ್ ವೈಟ್ ಇದೆ ಸರ್. ಫುಲ್ ವೈಟ್ ತಗೊಂಡಿರೋದು. ಇಲ್ಲಿ ಹ್ಯಾಂಗರ್ ಕೊಟ್ಟಿದ್ದೀರಾ? ಹೌದು, ಹ್ಯಾಂಗಿಂಗ್, ಪಾರ್ಟಿಷನ್ಸ್, 2 ಡ್ರಾವರ್ ವಿತ್ ಲಾಕ್. ಸೂಪರ್ ಸೂಪರ್. ಸೊ ಇದು ಫಾದರ್ ಬೆಡ್ರೂಮ್, ಪೇರೆಂಟ್ಸ್ ಬೆಡ್ರೂಮ್. ಓಕೆ, ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ವೀಕ್ಷಕರೇ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆಯ ಓನರ್ ಆಗಿರುವಂತಹ ಗಾರಾ ರಘುನಂದನ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಖುಷಿ ಆಯ್ತು ಸರ್, ತುಂಬಾ ಫ್ರೆಂಡ್ಲಿ ಇದ್ದಾರೆ, ಹಂಬಲ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸರ್ ನಿಮ್ಮ ಮನೆ ನೋಡಿದ್ರೆ ಅಮೇಝಿಂಗ್, ಕ್ರೇಜಿ ಇದೆ. ಯಾಕೆ ನೀವು ಬಿ ಇಂಟೀರಿಯರ್ನ ಚೂಸ್ ಮಾಡಿದ್ರಿ? ಇಲ್ಲ ಸರ್, ನಿಮ್ಮದೇ ವಿಡಿಯೋಸ್ ನೋಡ್ತಿದ್ದೆ ಸರ್. ಅಲ್ಯೂಮಿನಿಯಂ ಯಾಕೆ ಚೂಸ್ ಮಾಡಿದ್ರಿ? ಪ್ರೀಮಿಯಂನ ಸ್ಥಳದಲ್ಲಿ ಇರಬೇಕಾದ್ರೆ ನಿಮ್ಗೆ ಕ್ಲಾರಿಟಿ ಇತ್ತಾ ಅಲ್ಯೂಮಿನಿಯಂ ಅಲ್ಲೂ ಬರ್ಬೋದು ಪ್ರೀಮಿಯಂ ಅಂತ ಹೇಳ್ಬಿಟ್ಟು? ಫಸ್ಟ್ ಇಂಪ್ರೆಷನ್ಸ್ ನೋ ಸರ್, ಇರಲಿಲ್ಲ. ಆ್ಯಂಡ್ ಯಾವತ್ತೇ ಆಗಲಿ ಸರ್, ನಮ್ಮ ಡ್ಯಾಡಿನ ಭಾಳ ಫಾಲೋ ಮಾಡ್ತೀನಿ. ಯಾವುದಕ್ಕೆ ನೋಡಲೇ ಟೈಮ್ ಕೊಡ್ಬೇಕಲ್ಲ. ಅವ್ರ ತಂದೆ ಹೆಸರೇ ನಿಮ್ದು? ಗಾರಾ ಜಯಪ್ರಕಾಶ್ ಅಂತ. ಗಾರಾ ಜಯಪ್ರಕಾಶ್, ವೆರಿ ಮಚ್ ಇನ್ಫ್ಲೂಯೆನ್ಸ್ ಫ್ರಮ್ ಮೈ ಫಾದರ್. ಓಕೆ ಓಕೆ ಓಕೆ. ಯುವರ್ ರೋಲ್ ಮಾಡೆಲ್ ಇಸ್ ಯುವರ್ ಫಾದರ್. ಓಕೆ ಓಕೆ ಓಕೆ. ನಾನು ರಾಯಚೂರ ಮನೆ ಕಟ್ಟಿದ್ದೆ ಸರ್, ಸ್ಕೈಲೈನ್ ಅಲ್ಲೂ ಇದ್ದೆ ನಾನು. ಸೊ ನನಗೆ ಹೆಂಗೆ ಅಂತಂದ್ರೆ, ಡ್ಯಾಡಿಗೆ ಸ್ವಲ್ಪ ಹೀಸ್ ಮೆಡಿಕಲ್ ಪೇಷಂಟ್. ನನಗೆ ಹೈ ರೈಸರ್ಸ್ ಏನಕ್ಕೆ ಇಂಟ್ರೆಸ್ಟ್ಲಿ ಹೋಗ್ಲಿಲ್ಲ ಅಂತಂದ್ರೆ, ಐ ವಾಸ್ ಇನ್ ಹೈ ರೈಸರ್, ಅಲ್ಲೆಲ್ಲ ಪ್ಲೈಯೇ. ನಾನು ರಾಯಚೂರ ಮನೆ ಕಟ್ಟಿದ್ವು, ನಾವು ಪ್ಲೈಯೇ. ಬೈ ಡಿಫಾಲ್ಟ್ ಇಫ್ ಯು ವಾಂಟ್ ಟು ಕಮ್ ಟು ಫರ್ನಿಚರ್, ಇಟ್ಸ್ ಅ ಪ್ಲೈ. ಅದ್ರ ಬಿಟ್ಟು ಒಂದು ಯಾವ್ದಾನ ಚೂಸಿಂಗ್ ಆಪ್ಷನ್ ಆದ ನಿಮ್ಗೆ, ಟೆಕ್ನಿಕಲಿ ಇನ್ ಇಂಡಿಯಾ 0. ಆಮೇಲೆ ಒಂದ್ಸತಿ ನೀವು ಭೂಮಿಕಾ ಅವ್ರದ್ದೇ ನೀವು ನಿಮ್ದೊಂದು ಯೂಟ್ಯೂಬ್ ವಿಡಿಯೋ, ನಮ್ಮ ತಮ್ಮ ಸಂತೋಷ್ ಅಂತ, ಚಿಂಟು ಅಂತ ಕರಿತೀನಿ, ಹಿ ಸಜೆಸ್ಟೆಡ್ ಯು ಸರ್. ಟರ್ಮೈಟ್ ಪ್ರೂಫ್, ಶಾಕ್ ಪ್ರೂಫ್, ಡ್ಯೂರಬಿಲಿಟಿ, ಸ್ಟ್ರೆಂತ್ ಮತ್ತೆ ಏಸ್ಥೆಟಿಕ್ಸ್, ಮೌಲ್ಡಿಂಗ್, ಇವೆಲ್ಲ ನೋಡ್ಕೊಂಡೆ ಸರ್. 6-7 ಕಾಂಪೊನೆಂಟ್ಸ್ ನಂಗೆ ಕವರ್ ಆಯ್ತು. ಈವನ್ ಇಫ್ ಯು ಆರ್ ಏಬಲ್ ಟು ಕವರ್ ಲೈಕ್ 80 to 90% ಆಫ್ ದಮ್, ಯುವರ್ ಅ ಗೇಮ್. ಇಷ್ಟೊಂದು ತಿಳ್ಕೊಂಡೆ. 100% ಅಚೀವಿಂಗ್ ಆಗಲ್ಲ ಸರ್, ಯಾವುದೂ ಆಗಲ್ಲ. ದಿಸ್ ನಥಿಂಗ್ ಇನ್ ದಿಸ್ ವರ್ಲ್ಡ್. ಓನ್ಲಿ ಬ್ಲಾಕ್ ಬೆಲ್ಟ್ 6 ಅಂತನವ್ರೆ ಅವರೇ ಹೋಗ್ತಾರೆ, ಹೋಗಲ್ಲ. ಸೊ ನಾನು ಇವೆಲ್ಲ ನೋಡ್ಕೊಂಡೆ. ನಿಮ್ ಬ್ಯೂಟಿ ಅವತ್ತು ಒಂದ್ ದಿವಸ ನನ್ಗೆ ಕಾಣ್ತು, ದಿಸ್ ಲುಕ್ ವೆರಿ ಪ್ರಾಮಿಸಿಂಗ್. ಅಂಡ್ ಅಗೇನ್ ಐ ವೆಂಟ್ ಇನ್ ಟು ದ ಸ್ಟೋರ್, ಮಾಗಡಿ ಸ್ಟೋರ್ ಹೋದೆ. ರಘು ಸರ್ ಸಿಕ್ಕಿದ್ರು. ಸರ್ ಐಡಿಯಾಸ್ ಪ್ಲಾಂಟ್ ಮಾಡೋಣ, ಎಕ್ಸಿಕ್ಯೂಟ್ ಮಾಡೋಣ. ಬರ್ತದೋ ಇಲ್ಲೋ ಸೆಕೆಂಡ್ರಿ ಸರ್, ಅಟ್ಲೀಸ್ಟ್ ವಿ ವಿಲ್ ಗಿವ್ ಇಟ್ ಅ ಶಾಟ್. ನೀವು ಒಂದು ನೋಡಿರ್ಬೋದು, ಇಲ್ಲೊಂದು ಮೌಲ್ಡ್ ಬಂದು ರೌಂಡ್ ಆಗಿದೆ ನೋಡಿ, ಅದು ಇಟ್ಸ್ ವೆರಿ ಟಫ್ ಟಾಸ್ಕ್. ತುಂಬಾ ಚೆನ್ನಾಗಿ ಬಂದಿದೆ, ವಿ ಗಿವ್ ಇಟ್ ಅ ಶಾಟ್. ಆಮೇಲೆ ನೀವು ಅಲ್ಲಿ ನೋಡ್ರಿ ಸರ್, ಅಲ್ಲೊಂಥರ ಈ ತರ ಸ್ಕ್ವೇರ್ ಅಲ್ಲಿ ನಿಮಗೆ ಗೊತ್ತೂ ಆಗೋದಿಲ್ಲ. ಯು ವಿಲ್ ಥಿಂಕ್ ದಟ್ ಇಟ್ ಇಸ್ ಅ ಪ್ಲೈ. ಈ ಪಿಲ್ಲರ್ಸ್ ನೋಡಿ ಸರ್, ಯು ವಿಲ್ ಥಿಂಕ್ ಇಟ್ ಇಸ್ ಅ ಪ್ಲೈ ತರನೇ ಕಾಣುತ್ತೆ. ವಿ ಗೇವ್ ಇಟ್ ಅ ಶಾಟ್, ವಿ ಗಿವ್ ಇಟ್ ಟೈಮ್, ವಿ ಗೇವ್ ಟೈಮ್ ಕೊಡಬೇಕು. ಓಕೆ ಓಕೆ ಓಕೆ. ಅಂಡ್ ಟೈಮು ಬೇಡ ಸರ್, ನಾನು ಏನ್ ಹೇಳಕತ್ತೀನಿ, ಎಟ್ ದ ಕ್ಲಾಕ್ 26 days he did it for me. 26 ದಿನ ಸರ್. People, Raghu sir will say, sir it will go 1 month more or something like that. They have their own adjustments, ಅವ್ರ tweaks ಅವ್ರಿಗೆ ಇದಾವೆ. Brilliant. 26 days sir, 26 days ಆನ್ ದ ಟ್ರಾಟ್ ಬಂತಿದೆ, ಮುಗಿಸ್ಕೊಟ್ರು ಸರ್. ನಿಮ್ ಪ್ರಕಾರ ಇದನ್ನೇ ವುಡ್ ಅಲ್ಲಿ ಮಾಡೋದಿದ್ದು ಎಷ್ಟು ದಿನ ಆಗ್ತಿತ್ತು? 3.5 months. 3.5 months ಬೇಕೇ ಬೇಕು. ಡೆಫಿನೆಟ್ಲಿ ಐ ನೋ. ಸೊ 30% ಟೈಮ್ ಅಲ್ಲಿ ಮುಗಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಲ್ವಾ? ಅದಕ್ಕೂ ಲೆಸ್, ಕಮ್ಮಿನೇ ಅಂತ ಹೇಳ್ತೀರಾ? ನೀವು ಅದನ್ನೇ ಅಲ್ಲ, ಮತ್ತೆ ನಾನು ಹೇಳ್ದೆ ಅದೇ ಸ್ಟೇಟ್ಮೆಂಟ್ ರಿಪೀಟ್ ಮಾಡ್ತಿದ್ದೆ ಸರ್. ಲಕ್ಷ್ಮಿ ಉಳಿದ್ರೆ ಲಕ್ಷ್ಮಿ ಬೆಳಿತಾಳ. ಪ್ರೈಸ್ ಇಸ್ ವೆರಿ ಅಗ್ರೆಸಿವ್. ಅಂಡ್ ಏನ್ ಕೋಟ್ ಮಾಡಿದಾರೆ ಅದು ನಿಮ್ಗೆ ವರ್ತ್ ಅಂತ ಕಡಿಮೆನೆ ಬಂದಿದೆ ಸರ್. ಏನ್ ಕೋಟ್ ಮಾಡಿದ್ರೆ ಅದಕ್ಕೂ ಕಡಿಮೆನೆ ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. ಅಂಡ್ Raghu sir is a lot of passionate guy. I know he's a lot of projects ಅದಕ್ಕೆ ಅಂತ. ನಾನೇನ್ ಹೇಳ್ತೀನಿ, ಮುಂದೆ ಬರೋರು ಯಾರನ್ನ ಇದು ನೋಡಿ ಏನ್ ಮಾಡ್ಬೇಕು ಅಂದ್ರೆ, give them time. If they don't answer their call, technically they are very busy. Please give them time. Time heals everything. Time ಕೊಡಿ. They have fantastic people, skilled people ಇದ್ದಾರೆ. Okay.
ಬ್ರಿಲಿಯಂಟ್ ಪೀಪಲ್ ಇದ್ದಾರೆ, ಎಕ್ಸಿಕ್ಯೂಟ್ ಮಾಡೋರು ಇದ್ದಾರೆ, ಅವ್ರು ನಿಮಗೆ ಇನ್ಪುಟ್ಸ್ ಕೊಡ್ತಾರೆ. ಎಕ್ಸಿಕ್ಯೂಷನ್ ಅಂತ ಬಂದಾಗ ನಿಮ್ ರೂಮ್ ಅಲ್ಲಿ ಸಮ್ ಟ್ವಿಕ್ಸ್ ಎಲ್ಲ ಮಾಡಿದೀರಾ ನೀವು? ಡೇ ಟು ಡೇ ಓಪನ್ ಮಾಡೋದಕ್ಕೆ ಡ್ರೆಸ್ಸಿಂಗ್ ಯೂನಿಟ್ ಇವೆಲ್ಲ ಯಾರ ಐಡಿಯಾ ಇದೆ? ಅವಂದೇ ಸರ್, ದ ಪರ್ಸನ್ ಹೂ ವರ್ಕ್, ರಾಜೇಶ್ ಅಂತ, ಹಿಸ್ ಐಡಿಯಾ ಸರ್. ಅವರೇ ಮಾಡಿರೋದು ಇದು. ನಿಮ್ಮ ಮನೆಯವರು ಇದನ್ನೆಲ್ಲ ನೋಡಿ ಏನ್ ಹೇಳ್ತಾರೆ? ನಿಮ್ಮ ಮಿಸಸ್ ಇರ್ಬೋದು, ಅಮ್ಮವ್ರು ಇರ್ಬೋದು, ಅವ್ರದ್ದು ಇದು ಯಾವ ತರ ಇದೆ? ವೆರಿ ಹ್ಯಾಪಿ ಸರ್. ಖುಷಿ ಆಗಿದಾರ? I mean, and my wife Swati, she's personal to this all. ಓಕೆ ಓಕೆ. She has a very good bond with Rajesh also. ಮೇಡಮ್ ಅವ್ರು ಇವತ್ತಿಲ್ಲ ಇವತ್ತು? Illa, she's been to work. I mean, she loved to come, but ಅವಳ್ದಂತಿತ್ತು. And actually she's resigning. ಓಕೆ ಓಕೆ ಓಕೆ. ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. And Rajesh and Swati has a very good interaction. They talk on phones. ಏನ್ ಮಾಡಿದ್ರೆ ಬೆಟರು ಅಂತ. ನನಗೆ ಇನ್ವಾಲ್ವ್ ಮಾಡಲ್ಲ ಅವರು, ನನಗೇನು ಇನ್ವಾಲ್ವ್ ಮಾಡಿದ್ರು ಅಣ್ಣ ಇದ್ ಮಾಡಿದ್ರೆ ಚಂದ ಅಂತ, ರೈಟ್? ಅಂಡ್ ಇನ್ನೊಂದು ಕೇಳಬೇಕು, ದೇವ್ರ ಮನೆ ಬಗ್ಗೆ ನಿಮ್ಮ ಇನ್ಪುಟ್ ಏನಿತ್ತು ಇದರಲ್ಲಿ? ಅವ್ರ ಕಡೆಯಿಂದ ಯಾವ್ದು ಇನ್ಪುಟ್ಸ್ ಬಂತು? ದೇವ್ರ ಮನೆಯಲ್ಲಿ 2 ಸ್ಟ್ರೆಚ್ ತಗೋಣ ಅಂತ ಕಂಡ್ಬಿಟ್ಟು, ಅಂದ್ರೆ 1 ಸ್ಟೆಪ್ ಅಂಡ್ 1 ಸ್ಟೆಪ್, ಲೈಕ್ ಈಗ ಕೇಕ್ ತಗೊಳ್ತಿರಲ್ಲ, 1 ಸ್ಟೆಪ್ 2 ಸ್ಟೆಪ್, ಆ ಸ್ಟೆಪ್ಸ್ ಅಲ್ಲಿ ತಗೋಣ ಅನ್ಕೊಂಡ್ವಿ. ಬಟ್ ಆಮೇಲೆ ನಮ್ಗೆ ವಾಸ್ತು ಪ್ರಕಾರ ಏನ್ ಗೊತ್ತಾಯ್ತು ಅಂತಂದ್ರೆ, ದೇವ್ರ ಮೇಲೆ ದೇವ್ರು ಬರಬಾರ್ದು, ಅದನ್ನ ತಲೆಯಲ್ಲಿ ಇಟ್ಕೋ, ಆಮೇಲೆ ಮುಂದೆ ಏನಾನ ಎಕ್ಸಿಕ್ಯೂಟ್ ಮಾಡುವ. ಓಕೆ ಓಕೆ. ಶೋ ಪೀಸ್ ಅಲ್ಲಿ ಬರಬಹುದು ಸರ್, ಬಟ್ ದೇವ್ರ ಮನೇಲಿ ಬರಬಾರ್ದು, ಸಿಂಗಲ್ ಸ್ಟ್ರೆಚ್ ಇರಬೇಕು. ಎಕ್ಸಾಕ್ಟ್ಲಿ ಓಕೆ ಓಕೆ ಎಕ್ಸಾಕ್ಟ್ಲಿ. ಅದನ್ನ ತಲೆಯಲ್ಲಿ ಇಟ್ಕೊಂಡ್ವಿ. ಆಮೇಲೆ ಯಾವ್ದೇ ನೀವು ದೇವ್ರದ್ದು ಏನಾನ ಇಟ್ಕೊಳ್ರಿ, ಅಲ್ಲಿ ನೋಡ್ರಿ ಸರ್ 5 ಲೈಟಿಂಗ್ ತಂದ್ರು. ದಟ್ ಈಸ್ ಆಲ್ಸೋ ರಘು ಸರ್ಸ್ ಐಡಿಯಾ. ಓಕೆ ಓಕೆ. 5 ಇರಬೇಕು, ಕರೆಕ್ಟ್. ಅಂಡ್ ಅಗೇನ್ ಯಾವಾಗ್ಲೇ ಆಗ್ಲಿ ಲೈಟ್ ಬೆಳಗ್ತಾನೆ ಇರ್ಬೇಕು ಅಂತಂದ್ರೆ 1 ಸ್ವಿಚ್ ಬಟನ್ ಇನ್ ದ ಸೆಂಟರ್ ಇದೆ ಓಮ್ ಅಲ್ಲಿ, ನೈಟ್ ಯಾವಾಗ್ಲೂ ಇರುತ್ತೆ, ಬೆಳಕಿದ್ದೇ ಇರುತ್ತೆ. ಆಮೇಲೆ ನೀವು ಎಲ್ಲೇ ಮೂವ್ ಮಾಡಿ, ನೀವು ಬ್ಯಾಲ್ಕನಿಯಲ್ಲಿ ಹೋಗ್ಲಿ ಏನ್ರಿ, ಸೈಡ್ ನೋಡಿ ಗ್ಲಾಸ್ ಇಟ್ಟ ಅಂದ್ರೆ ದೇವ್ರ ಕಾಣಬೇಕು, ನಮಸ್ಕಾರ ಮಾಡೇ ಮುಂದೆ ಹೋಗ್ಬೇಕು. ಸೊ he's made this house a bit of a spiritual home. So these are the good ideas. ಚೆನ್ನಾಗಿ ಮಾಡಿದ್ದಾರೆ, good ideas. ಕರೆಕ್ಟ್ ಆಗಿ ಹೇಳಿದ್ರೆ. ಅಂಡ್ ಫೈನಲ್ ಆಗಿ ನಿಮ್ಮ ಮನೆ ಓಪನಿಂಗ್ ಟೈಮ್ ಅಲ್ಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ, ಕಲೀಗ್ಸ್ ಬಂದಿರ್ತಾರೆ, ಅವರೆಲ್ಲ ಏನ್ ಹೇಳಿದ್ರು? ಇನ್ಪುಟ್ ಯಾವ ತರ ಕೊಟ್ರು? ಕಾಂಪ್ಲಿಮೆಂಟರಿ ಏನಾದ್ರು ಸಿಗ್ತಾ ನಿಮ್ಗೆ? ಸರ್ ಇವೆಲ್ಲ ಇದಾವಲ್ಲ, ಇದನ್ನ ನೋಡ್ಕೊಂಡು ಕೊಟ್ಟಿದ್ದಾರೆ ಸರ್ ಗಿಫ್ಟ್ಸ್ ಗಳು. ಎಕ್ಸಾಕ್ಟ್ಲಿ. ಇನ್ನೂ ಬರೋದು ಸರ್, ಸ್ಯಾಟರ್ಡೇ 4 people they went to London. There's my close friends of mine. Okay. They went to London. ಅವ್ರು ಇರ್ಲಿಲ್ಲ, ಈಗ ಬಂದಿರಲ್ಲ, ಲಾಸ್ಟ್ ವೀಕ್ ಬಂದಿದ್ದಾರೆ. They coming on this Saturday. Okay. ಅವ್ರು ಇದನ್ನ ಫೋಟೋ ತಕೊಂಡು ಇದ್ರ ಪ್ರಕಾರ ಅವ್ರು ಗಿಫ್ಟ್ ಶಾಪ್ ಮಾಡ್ತಾ ಇದ್ದಾರೆ. ಇನ್ನು ಮತ್ತೆ ಗಿಫ್ಟ್ ಕೊಡೋರು ಇದ್ದಾರೆ. ಚೆನ್ನಾಗಿದೆ. ಯಾಕಂತಂದ್ರೆ ನಮ್ಮಲ್ಲಿ ನನ್ನ ಕೊಲೀಗ್ಸ್ ಹೆಂಗೆ ಅಂತಂದ್ರೆ, ಗಿಫ್ಟ್ ಅಂತಂದ್ರೆ ಫ್ಯಾಂಟಸಿ ಅಲ್ಲ, ಗಿಫ್ಟ್ ಇಸ್ ಪ್ರಾಕ್ಟಿಕ್ಯಾಲಿಟಿ. ಸೊ ಅವ್ರು ಇದನ್ನ ನೋಡಿದ್ದಾರೆ, ಇದನ್ನ ನೋಡ್ಕೊಂಡು ನಂಗೆ ಕೊಟ್ಟಿದ್ದಾರೆ. ನಂಗೆ ನನ್ನ ಫೇವ್ರೆಟ್ ಗಾಡ್ಸ್ ಎಲ್ಲ ಇಲ್ಲಿದ್ದಾರೆ ಸರ್, ಎಲ್ಲ ನನಗೆ ಕ್ಲೋಸ್, ನನಗೆ ಒಂದು 30 ವರ್ಷದಿಂದ ಪ್ಲಸ್ ಇರೋ ಫ್ರೆಂಡ್ಸ್ ಅವರೆಲ್ಲ ಇಲ್ಲೇ ಇದ್ದಾರೆ ಅಂತೀರ ಅಲ್ಲ? ಶ್ರೀರಾಮಚಂದ್ರದ ಅಯೋಧ್ಯನೂ ಇಲ್ಲೇ ತಂದಿದ್ದಾರೆ. ಅಯೋಧ್ಯನೂ ಬಂದ್ಬಿಟ್ಟಿದೆ ಇಲ್ಲಿ. ಅದ್ರಕನ ಖುಷಿ ಇನ್ನೇನ್ ಬೇಕು ಸರ್ ನಮ್ಗೆ ಅಲ್ವಾ ಸರ್? ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿ, ಬೀಂಟಿರೋರ್ಗೆ ಕೆಲಸ ಕೊಡ್ಬೋದಾ? ಚೆನ್ನಾಗಿ ಮಾಡಿ ನಿಮ್ಮ ಮನ್ಸಿನ ಮಾತು ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ನಾನು ಅದನ್ನ ಮತ್ತೆ ಸರ್ಗೆ ಏನು ಹೇಳಿದ್ದೆ, ನಾನು ಅದನ್ನೇ ರಿಪೀಟ್ ಮಾಡ್ಲಿಕ್ಕತ್ತೀನಿ. ಲಕ್ಷ್ಮಿ ಉಳಿದ್ರೆ ಲಕ್ಷ್ಮಿ ಬೆಳಿತಾಳೆ ಸರ್. ಮತ್ತು ಕ್ವಾಲಿಟಿ ಮತ್ತು ಕಡಿಮೆ ಟೈಮು ಮತ್ತು ರೊಕ್ಕ ಉಳಿಸ್ಬೇಕು ಅಂತಂತಂದರೆ ಡೆಫಿನೆಟ್ಲಿ ಬಿ ಇಂಟೀರಿಯರ್. ಯಾಕಂತಂದರೆ ನಾರ್ಮಲ್ ಭಾಳ ಜನ ಅಲ್ಯೂಮಿನಿಯಂ ವರ್ಕ್ ಮಾಡ್ತಾರೆ ಸರ್. ಸ್ಕಿಲ್ಡ್ ಇರೋರು, ಎಕ್ಸಿಕ್ಯೂಷನ್ ಕೊಡೋರು, ಬ್ರಿಲಿಯಂಟ್ ಇನ್ಪುಟ್ಸ್ ಕೊಡೋರು ಬಿ ಅಂತೀರ. ಬಿ ಇಂಟೀರಿಯರ್ಸ್ ಕೊಟ್ಬಿಡಿ, ಒಂದು 2 ಕೊಡ್ತಾ ಇದ್ದೀರಾ? ರಘು ಸರೇ ಇಂಪಾರ್ಟೆಂಟ್. ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಇನ್ಪುಟ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ಸರ್. ರೂಮ್ ಅಲ್ಲಿ ಇದ್ದೀವಿ. ಓಕೆ, ಸೊ ಇಲ್ಲಿ ವಿಶೇಷವಾಗಿದೆ ಇದು ರೂಮ್. ಓಕೆ, ನೀವು ಎಕ್ಸ್ಪ್ಲೈನ್ ಮಾಡಿ ಫಸ್ಟ್. ಕಲರ್ ಹೇಳಿ. ಅದೇ ಸರ್, ಇದು ಪ್ಯೂರ್ ವೈಟ್ ಸರ್. ಪ್ಯೂರ್ ವೈಟ್. ಸೊ ಕಾರ ರಘುದಿಂದ ಸರ್, ಸೊ ಸ್ಪೆಸಿಫಿಕ್ ಆಗಿ ಪ್ಯೂರ್ ವೈಟ್ ಬೇಕು ಅಂತ ಕೇಳಿ ಎಲ್ಲಾ ಕಡೆ ವೈಟ್ ಆಗಿ ತಗೊಂಡಿದ್ದಾರೆ. ಅಂಡ್ ಸರ್, ಲೈಕ್ ಅಲ್ಯೂಮಿನಿಯಂ ಇಂಟೀರಿಯರ್ ಹಿಂಗೂ ಮಾಡಬಹುದಾ ಅಂತ ತುಂಬಾ ಜನ ಕೇಳ್ತಾ ಇದ್ರು ಸರ್. ಸ್ಟಾರ್ಟ್ ಮಾಡೋಣ ಸರ್. ಸೊ ಇದೊಂದು ಆಲ್ಮೋಸ್ಟ್ ನಿಮ್ಗೆ 8 feet ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಅದ್ರಲ್ಲಿ ಕೆಲವು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿದೀವಿ ನಾವು. ಅದು ಎಲ್ಲ ರೂಟಿಂಗ್ ಅಲ್ಲಿ ಸರ್. ಈ ಒಂದು ರೂಟಿಂಗ್ ಇದನ್ನ ತೋರಿಸ್ಬಿಡಿ ಸರ್. ಅದು ರೂಟಿಂಗ್ ಬಂದು ಹಿಂಗ್ ಹೋಗಿದೆ ಅಲ್ವಾ ಇದು? ನೋಡಿ ವೀಕ್ಷಕರು, ಹಿಂಗ್ ಬಂದು ನೋಡಿ ಈ ತರ ಹಿಂಗ್ ಹೋಗಿದೆ. ನಿಮ್ಗೆ ಏನು ಗೊತ್ತೇ ಆಗಲ್ಲ, ಯಾವ ಫ್ರೇಮಿಂಗ್ ಇಲ್ಲ, ಏನಿಲ್ಲ, ನಥಿಂಗ್. ಓಕೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ. ಸೊ ಎಂಟ್ರ್ ಆಗ್ತಿದಂಗೆ ಇಲ್ಲೊಂದು 8 inchesಗೆ ಒಂದು ಬಾಕ್ಸ್ ತರ ಮಾಡಿದೀವಿ ಸರ್. ಸೊ ಅದರ ಅಡ್ವಾಂಟೇಜ್ ಏನು ಅಂದ್ರೆ ಹಿಂಗಿದೆ ಸರ್, ಓಪನ್ ಆಗುತ್ತೆ. ಹೌದು ಸರ್. ಸೊ ಯೂಸ್ಡ್ ಬಟ್ಟೆಗಳನ್ನ ಆರಾಮಾಗಿ ನೀವು ಒಳಗಡೆ ಹ್ಯಾಂಗ್ ಮಾಡ್ಬೋದು ಸರ್. ಸೊ ನಿಮ್ಗೆ ಅದು ಕಾಣೋದಿಲ್ಲ, ಗೊತ್ತೇ ಆಗಲ್ಲ ನೋಡಿ, 100% ಗೊತ್ತಾಗಲ್ಲ ಸರ್. ಓಕೆ, ಅಂಡ್ ಇಲ್ಲಿ ಒಂದು ಇದಾಕ್ಬಿಟ್ಟು ಮೇಲ್ಗಡೆ ಹ್ಯಾಂಗ್ ಮಾಡ್ಬೋದು. ಸೊ ಮತ್ ಕೆಳಗಡೆ ಜಾಗ ವೇಸ್ಟ್ ಆಗಲ್ಲ ಸರ್, ಸುಮ್ನೆ ಬಿಟ್ಟಿಲ್ಲ ಹಂಗೆ. ಹೌದು ಸರ್. ಸೊ ಕೆಳಗಡೆ ಕೂಡ ಸ್ಪೇಸ್ ಯೂಸ್ ಆಗುತ್ತೆ ಸರ್. ಇಲ್ಲೂ ಶೆಲ್ಫ್ ಹಾಕೊಟ್ಬಿಟ್ಟಿದ್ದೀರಾ, ಇದು ಯೂಸ್ ಆಗುತ್ತೆ.
ಅಂಡ್ ಇದು ಯೂಸ್ ಆಗುತ್ತೆ. ಈ ಫೋಲ್ಡಿಂಗ್ ಮೆಕ್ಯಾನಿಸಮ್ ಚೆನ್ನಾಗಿದೆ ಅಲ್ಲ ಸರ್? ಹೌದು ಸರ್, ಇದು ನಾರ್ಮಲ್ ಮೆಕ್ಯಾನಿಸಮ್ ಸರ್, ಇದು ಎಕ್ಸ್ಟ್ರಾ ಏನಲ್ಲ. ಸೊ ಅದನ್ನ ನಾವು ಯೂಸ್ ಮಾಡಿರೋ ವೇ ಡಿಫ್ರೆಂಟ್ ಆಗಿದೆ, ಥಿಂಕ್ ಮಾಡಿರೋ ವೇ ಡಿಫ್ರೆಂಟ್ ಆಗಿದೆ. ಸೊ ಅದು ಬಿಟ್ರೆ ಎಕ್ಸ್ಟ್ರಾ ಇನ್ನೇನು ಮಾಡಿಲ್ಲ. ಅಂಡ್ ನಾರ್ಮಲಿ ಸ್ಟೋರೇಜ್ ವಿತ್ 2 ಡ್ರಾ ವಿತ್ ಮತ್ತೆ ಸ್ಟೋರೇಜ್ ಇದೆ ಸರ್ ಒಂದು ಸೈಡ್. ಓಕೆ 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 ನೋಡಿ ವೀಕ್ಷಕರೇ, ಚೆನ್ನಾಗಿದೆ ಸರ್ ಇದು. ಓಕೆ, ಆಮೇಲೆ ಆ ಕಡೆ ಲಾಸ್ಟ್ ಅಲ್ಲಿ ಸರ್ ಇನ್ನ ಸರ್ಪ್ರೈಸ್ ಇದೆ ಏನೇನಾದ್ರು? ಸರ್ ಖಂಡಿತ ಸರ್, ನೋಡಿ ಬನ್ನಿ. ಸೊ ಈ ಕಡೆ ಕೂಡ ನಾವು ಹ್ಯಾಂಗಿಂಗ್ ಕೊಟ್ಟಿದ್ದೀವಿ. ಸೊ ಈ ಕಡೆ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಬೇಕಿತ್ತು ಸರ್, ಸ್ಪೆಸಿಫಿಕ್ ಆಗಿ ಕೇಳಿದ್ರು. ಅಂಡ್ ಜಾಗ ತುಂಬಾ ಕಮ್ಮಿ ಆಯ್ತು, ಯಾಕಂದ್ರೆ ಅಲ್ಲಿ 4-8 ಇಂಚಸ್ ಅದನ್ನ ತೊಗೊಳೋದ್ರಿಂದ. ಸೊ ಇಲ್ಲೊಂದು ಸ್ಪೆಷಲ್ ಆಗಿ ಮಾಡಿದ್ರು ಸರ್, ಫುಲ್ ಅಪ್ ಹೊರಗಡೆ ಫುಲ್ ಮಾಡಿದ್ದೀವಿ ಸರ್. ಎಲ್ಲ ಕಾಣಿಸ್ತಾ ಇಲ್ವಾ? ಏನೂ ಇಲ್ಲ, ಬನ್ನಿ ಸರ್. ಇನ್ನೂ ಬಂದಿಲ್ಲ, ಬನ್ನಿ ಸರ್. ಓಹೋ ಹೋ, ಏನಿದು? ಯಾರು ಇನೋವೇಟರ್ ಸರ್ ನಿಮ್ಮ ಹತ್ರ ಇರೋರು? ಈ ತರ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಬನ್ನಿ ಸರ್. ಇದ್ರ ಒಳಗಡೆ ಮತ್ತೆ ಸ್ಟೋರೇಜಾ? ಏನ್ ಸರ್ ಇದು? ಒಳಗಡೆ ಓಪನ್ ಆಗ್ತಾ ಇರತ್ತೆ, ಒಳ್ಳೆ ಕ್ಯಾಬೇಜ್ ಓಪನ್ ಆದಂಗೆ ಓಪನ್ ಮಾಡ್ತಾ ಇದಾರೆ ಒಂದ್ರೊಳಗಡೆ ಒಂದು. ಓಕೆ 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 ಓಕೆ, ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ ಸರ್. ಬಿಡಿ ಸರ್, ಇದನ್ನ ಬಹಳ ಇಷ್ಟ ಆಯ್ತು ನನಗೆ. ಸೊ ಇದು ಹಂಗ್ ಕ್ಲೋಸ್ ಆಗುತ್ತೆ, ಹಂಗ ಹೋಗ್ಬಿಟ್ಟು ಇದು ಈ ಡೋರ್ ಹಿಂಗ್ ಕ್ಲೋಸ್ ಆಗುತ್ತೆ. ಸೊ ಇದು ಬಂದು ಹಿಂಗೆ ಕ್ಲೋಸ್ ಆಗುತ್ತೆ, ಇದು ಹಿಂಗ್ ಕ್ಲೋಸ್ ಆಗುತ್ತೆ. ಒತ್ಬಿಡಿ ಪ್ರೆಸ್ ಮಾಡಿ ಮತ್ತೆ ಪುಷ್ ಮಾಡ್ರೆ ಒಳಗಡೆ ಹೋಗುತ್ತೆ, ಸೀದಾ ಒಳಗಡೆ ಹೊರಟೋಗ್ಬಿಡುತ್ತೆ. ಏನ್ ಕ್ರೇಜಿ ಗುರು ಇದು, ನಿಜಾಗ್ಲೂ ಅಮೇಜಿಂಗ್ ಸರ್ ಇದು. ಸೊ ತುಂಬಾ ಜನ ಕೇಳ್ತಾರೆ, ಇದು ಅಲ್ಯೂಮಿನಿಯಂ ಅಲ್ಲಿ ಈ ತರ ಎಲ್ಲ ಮಾಡಕ್ ಸಾಧ್ಯನಾ? ತುಂಬಾ ಜನ ರೀಲ್ಸ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿ, ಸರ್ ವುಡ್ ಅಲ್ಲಿ ಈ ತರ ಎಲ್ಲ ಮಾಡ್ತೀರಾ, ನೀವಲ್ಲೂ ಮಾಡ್ಬೋದಾ ಸರ್ ಅಂತ. ಖಂಡಿತ ಮಾಡ್ಬೋದು ಸರ್, ಟೈಮ್ ಬೇಕು ಸರ್, ಟೈಮ್ ಕೊಡ್ಬೇಕು. ಇವತ್ ಬಂದು ಅಡ್ವಾನ್ಸ್ ಕೊಟ್ಬಿಟ್ಟು ಸರ್ ನಾಳೆ ಶುರು ಮಾಡಿ ನಾಳೆ ಮುಗಿಸ್ಕೊಡಿ ಅಂತ ಕೇಳಿದ್ರೆ ಹಿಂಗೆಲ್ಲ ಮಾಡ್ಕೊಡಿ, ಆಗಲ್ಲ. ಸೊ ಇದೆರಡು ಆಲ್ಮೋಸ್ಟ್ ಗಾರಾ ರಘುನಂದನ್ ಸರ್ ಅವರು ಸುಮಾರು 5 ತಿಂಗಳು ವೆಯ್ಟ್ ಮಾಡಿದ್ದಾರೆ ಸರ್. 5 ತಿಂಗಳು ಮುಂಚೆನೆ ಅಡ್ವಾನ್ಸ್ ಮಾಡಿ ವೆಯ್ಟ್ ಮಾಡಿದ್ದಾರೆ. ಅಂಡ್ 1 ತಿಂಗಳು 30 ಡೇಸ್ ಫುಲ್ ಟೈಮ್ ಕೊಟ್ಟಿದೆ ಸರ್, ಕೊಟ್ಟಿರುವಂತದ್ದು. ತುಂಬಾ ವಿತೌಟ್ ಎನಿ ಪ್ರೆಷರ್ ನಮಗೆ. ಸೂಪರ್ ಬಿಡಿ ಸರ್ ಇದು. ಓಕೆ, ಸೊ ಇದೆರಡು ಯುನಿಕ್ನೆಸ್ ಸರ್ ಇದು ಆಕ್ಚುಲಿ. ಇದು ಸೆಕೆಂಡ್ ಬೆಡ್ರೂಮ್. ಸೊ ಇದು ನೋಡಬಹುದು, ಇದು ಕೂಡ ವೈಟ್ ವಿತ್ ಸ್ವಲ್ಪ ವುಡನ್ ಮಿಕ್ಸ್ ಕಾಂಬಿನೇಷನ್. ಹೌದು ಸರ್. ಓಕೆ, ಇದರಲ್ಲಿ ರೂಟಿಂಗ್ ಫಿನಿಶಿಂಗ್ ತೋರಿಸಬಹುದು ಸರ್ ನೀವು ಅಲ್ವಾ? ಖಂಡಿತ. ಸೊ ಈಗ ರೂಟಿಂಗ್ ಮಾಡ್ಬೇಕಾದ್ರೆ ಈ ತರ ಫಿನಿಶಿಂಗ್ ಕೊಡ್ಬೋದಾ? 100% ಸರ್, ಕೊಟ್ಟಿದೀವಿ ಅಲ್ಲ. ಅದೇ ಹೇಳಿದ್ದು, ಆಶ್ಚರ್ಯ ಆಗ್ಬಿಟ್ಟಿದೆ ನನಗೆ. ಇದು ನೋಡಿ ವುಡ್, ಇದು ಅಂದ್ರೆ ಇವಾಗ ನೀವು ವುಡ್ಗೂ ಇದಕ್ಕೂ ಏನ್ ಯಾವ ಡಿಫ್ರೆನ್ಸ್ ಇಲ್ಲ ಸರ್. ಆಕ್ಚುಲಿ ಅದೇ ಇವಾಗ ಟೈಮ್ ಕೊಟ್ರೆ ಸಾಕು, ಟೈಮ್ ಬೇಕೆಲ್ಲದಕ್ಕೂ. ಅದೇ ಹೇಳ್ತಾ ಇರೋದು, ಟೈಮ್ ಬೇಕು ವೀಕ್ಷಕರೇ. ವೈಟ್ ಮತ್ತೆ ವುಡನ್ ಕಾಂಬಿನೇಷನ್ ನಿಜವಾಗ್ಲೂ ತುಂಬಾನೇ ಸೂಪರ್ ಆಗಿ ಬಂದಿದೆ. ಇಲ್ಲೇನಾದ್ರೂ ಮಾಡಿದ್ರ ಟ್ವಿಕ್ಸ್ ಏನಾದ್ರು? ಸೇಮ್ ಕಾನ್ಸೆಪ್ಟ್ ಇದೆ ಸರ್. ಸೊ ಇಲ್ಲೂ ಕೂಡ ನೋಡಬಹುದು. ಸೊ ಡೇ ಟು ಡೇ ಯೂಸೇಜ್ ಗೋಸ್ಕರ ಕಾಮನ್ ಹ್ಯಾಂಗಿಂಗ್ ಪ್ಲಸ್ ಸ್ಟೋರೇಜ್ ಕೆಳಗಡೆ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಇದು. ಆಮೇಲೆ ಈ ಕಡೆ ಈ ಕಡೆ ನಾರ್ಮಲ್ ಸೇಮ್ ಸ್ಟೋರೇಜಸ್ ಇದೆ ವಿತ್ 1 ಡ್ರಾ ಕಂಪ್ಲೀಟ್ ಆಗಿ. ಓಕೆ ಓಕೆ, ಈ ಕಡೆ ಸರ್. ಸೊ ಈ ಕಡೆ ಕೂಡ ಸೇಮ್ ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಮಾಡಿದೀವಿ ಸರ್. ಇಲ್ಲೂ ಕೂಡ ಸೇಮ್ ಅಲ್ಲಿ ನೋಡಿದ್ವಲ್ಲ ಸರ್ ರೂಮ್ ಅಲ್ಲಿ. ಹೌದಾ ಸರ್. ವೆಜ್ಜಲ್ಲೂ ಕೂಡ ಅದೇ ಫಿನಿಶಿಂಗ್ ಕೊಟ್ಬಿಟ್ಟಿದ್ದಾರೆ ಸರ್. ಇಲ್ಲಿ ವೆಜ್ಜಲ್ಲಿ ಜಾಗ ಉಳ್ಕೊಂಡಿರುತ್ತೆ ಅಲ್ವಾ? ಹೌದು. ಓಕೆ, ಸೂಪರ್ ಸರ್. ನಿಮಗೆ ವುಡ್ ಅಲ್ಲೂ ಈ ಫಿನಿಶಿಂಗ್ ಕೊಡ್ತಾರಾ ಅಂತ ನನಗೆ ಡೌಟ್ ಸರ್, ಯಾಕಂದ್ರೆ ತುಂಬಾ ಅಪಾರ್ಟ್ಮೆಂಟ್ ಕೂಡ ನಾನು ನೋಡಿದ್ದೀನಿ. ಸೊ ವಾಟ್ ಬಿ ಮೇಲೆ ಏನ್ ಬರುತ್ತಲ್ಲ, ಆ ಗ್ಯಾಪ್ ಕೂಡ ಎಕ್ಸಾಕ್ಟ್ ಆಗಿ ಯಾರು ಫಿನಿಶ್ ಮಾಡಿರೋದಿಲ್ಲ, ಮಾಡಕ್ಕಾಗೋದಿಲ್ಲ. ನೀವು ಚೆಕ್ ಮಾಡ್ಬೋದು ಸರ್. ಫುಲ್ ಲೈಕ್ ಫ್ಲೋರ್ ಟು ವಾಲ್ ನೀವು ಫುಲ್ ನೋಡ್ಬೋದು ಸರ್. ಫುಲ್ ಕರೆಕ್ಟ್ ಆಗಿ ಬಂದಿದೆ ಬಿಡಿ ಸರ್. ಇದು ಎಲ್ಲೂ ಗ್ಯಾಪ್ ಅನ್ನೋದೇ ಇಲ್ಲ. ಫ್ಲೋರ್ ಟು ಮೋಲ್ಡ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಕರೆಕ್ಟ್ ಸೂಪರ್ ಸರ್. ಸರ್ ಮನೆ ನೋಡಿದ್ವಿ, ಕ್ಲೈಂಟ್ ರಿವ್ಯೂ ಆಯ್ತು. ಪ್ರೀಮಿಯಂ ಅಂದ್ರೆ ಪ್ರೀಮಿಯಂ ಜನರಿಗೆ ಇಷ್ಟ ಆಗಿರುತ್ತೆ. ಸೊ ನೀವು ಇವಾಗ ಡಿಸೈಡ್ ಮಾಡಿ, 15 ಲಕ್ಷ ಕೊಟ್ಟು ವುಡ್ಗೆ ಹೋಗ್ತಿರೋ ಅಜ್ಜಿ ಪ್ರೀಮಿಯಂನೆಸ್ 7-7.5 ಲಕ್ಷದಲ್ಲಿ ಬರುತ್ತೋ. ಅಂಡ್ ಲೈಫ್ ಗ್ಯಾರಂಟಿ, ವಾರಂಟಿ ಎಲ್ಲ ಲೈಫ್ ಟೈಮ್ ಅಲ್ವಾ? ಗ್ಯಾರಂಟಿ ವಾರಂಟಿ ಸರ್ ಅಫಿಷಿಯಲಿ 5 years ಫ್ರೀ ಮೇಂಟೆನೆನ್ಸ್ ಅಂಡ್ 20 years ಇನ್ಕ್ಲೂಡಿಂಗ್ ಕಲರ್ ವಾರಂಟಿ ಸರ್. 20 ವರ್ಷ ಏನು ಹೆಡ್ಡೇಕ್ ಇಲ್ಲ, ಆರಾಮಾಗಿರ್ಬೋದು ಅಲ್ವಾ? ಸಿಂಪಲ್, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಯಾರಾದ್ರೂ ಇದೇ ರೀತಿ ಪ್ರೀಮಿಯಂ ಮಾಡ್ಬೇಕು ಅಂದ್ರೆ 30 ದಿನನೇ ಬೇಕಾಗುತ್ತೆ ಸರ್. ಇಲ್ಲ, ಅದು ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಈಗ ಈ ಪಾರ್ಟಿಷನ್ ಎಲ್ಲ ಏನ್ ನೋಡೋದಲ್ಲ, ಇದು ವರ್ಕ್ ಬಹಳ ಹಿಡಿಯುತ್ತೆ. ಅಂಡ್ ಪೂಜಾ ರೂಮ್ ನೋಡೋದಲ್ಲ, ಅದು ಕೂಡ ತುಂಬಾ ವರ್ಕ್ ಹಿಡಿಯುವಂಥದ್ದು. ಸೊ ಹಂಗಾಗಿ ಇಂಡಿವಿಜುವಲ್ 20 to 25 days ಬೇಕಾಗುತ್ತೆ. ಇಲ್ಲೊಂದು 5 days ಎಕ್ಸ್ಟ್ರಾ ಆಗಿದೆ. ಇದೇನಿದೆ ಅಂದ್ರೆ ಸ್ವಲ್ಪ ಟೈಮ್ ಲಿಮಿಟೇಷನ್ ಬೇರೆ ಇತ್ತು ಇಲ್ಲಿ ಮೇಜರ್ಲಿ. ಸೊ ಇದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ 9 to 5:36 ವರೆಗೂ ಮಾತ್ರ ಇತ್ತು. ಹಂಗಾಗಿ 30 days ಆಯ್ತು. ಬಟ್ ಮಿನಿಮಮ್ 20-22 days ಮಿನಿಮಮ್ ಬೇಕು ಮಾಡ್ಕೊಡ್ತೀರಾ. ಪೇಮೆಂಟ್ ಶೆಡ್ಯೂಲ್ಸ್ ಎಲ್ಲ ಯಾವ ತರ ಇರುತ್ತೆ? 10% ನೀವು ಮಾಡಿ ಸ್ಲಾಟ್ಸ್ ಬುಕ್ ಮಾಡ್ಕೊಂಡ್ರೆ ಮುಗೀತು. ಸೊ ಅಟ್ಲೀಸ್ಟ್ 30 days ಬಿಫೋರ್ ಸ್ಲಾಟ್ಸ್ ಬುಕ್ ಮಾಡ್ಬೇಕು. ಪ್ರಯರ್ ಆಗಿ ಹೇಳ್ಬೇಕು ನಿಮ್ಗೆ. ಅಂದ್ರೆ
ನಿಮ್ಮ ಸಪೋರ್ಟ್ ಇಂದ ಸರ್ ಆಲ್ಮೋಸ್ಟ್ ಬ್ಯುಸಿ ಇರ್ತಾರೆ ಇವಾಗ. ಸೊ 1 ತಿಂಗಳು ಪ್ರಯರ್ ಆಗಿ ಹೇಳ್ಬೇಕು ಅಂದ್ರೆ ಮುಂದಿನ ತಿಂಗಳು ನಿಮ್ದು ಮನೆ ಓಪನಿಂಗ್ ಮಾಡ್ಬೇಕು ಅನ್ಕೊಂಡಿದ್ರೆ 1 ತಿಂಗಳು ಮುಂಚೆನೆ ಇಲ್ಲ ಪ್ರೊಸೆಸ್, ಯಾಕಂದ್ರೆ ನಾವು ಈಗ ಅವ್ರಿಗೆ ಡೆಮೋ ಸರಿ ಲೈಕ್ 3D ಡಿಸೈನ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ, ಅದಕ್ಕೆಲ್ಲ ಟೈಮ್ ತಗೊಳುತ್ತೆ. ತಗೊಳುತ್ತೆ. ಅಂಡ್ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ನಮ್ದು ಆಲ್ರೆಡಿ ಕಮಿಟ್ ಆಗಿರ್ತೀವಿ. ಸೊ ಹಂಗಾಗಿ ಒಂದು 25-30 ಡೇಸ್ ಬಿಫೋರ್ ಇನ್ಫಾರ್ಮ್ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀರಾ. ಓಕೆ, ಸೊ ತುಂಬಾ ಚೆನ್ನಾಗಿ ಹೇಳಿದ್ರೆ. ಅಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರು ಜೊತೆಯಲ್ಲಿ ನಿಮ್ಮ ಪ್ರೈಸಿಂಗ್ ಮೆಥಡ್ ಅದೆಲ್ಲ ಸ್ವಲ್ಪ ಹೇಳ್ಬಿಡಿ ಸರ್. ನಿಮ್ಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ. ಸೊ ಮಾಗಡಿ ರೋಡ್ ಅಂದ್ರಳ್ಳಿ ಡಿ ಗ್ರೂಪ್ ಲೇಔಟ್ ಅಲ್ಲಿ ನಮ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ. ಅಂಡ್ ಆಲ್ 7 days ವರ್ಕಿಂಗ್ ಇದೆ ಸರ್. 10 to 6 ಆಲ್ 7 days. ಪ್ರೈಸಿಂಗ್ ಹೇಳ್ಬಿಡಿ ನಿಮ್ದು. ಸರ್ ಬೇಸಿಕ್ ಪ್ರೈಸ್ ಬಂದ್ರೆ ಲಾಫ್ಟ್ ಎಲ್ಲ 700 ಇದೆ, ಅಂಡ್ ಕಿಚನ್ ಬಾಟಮ್ ಎಲ್ಲ 900 ಇದೆ, ಅಂಡ್ ಓಪನ್ ಡೋರ್ ವಾರ್ಡ್ರೋಬ್ಸ್ ಎಲ್ಲ 1000 rupees ಇದೆ ಪ್ಲಸ್ GST. ನೀವು ಡಬಲ್ ಸೈಡ್ ಮತ್ತೆ ರೂಟಿಂಗ್ ಹೋಗ್ತೀರಾ ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ವಲ್ಪ ಹೇಳ್ಬಿಡಿ ಈ ವಿಡಿಯೋದಲ್ಲಿ ಡಬಲ್ ಸೈಡ್ ಎಷ್ಟಾಗುತ್ತೆ, ರೂಟಿಂಗ್ ಎಷ್ಟಾಗುತ್ತೆ. ನೀವು ಡಬಲ್ ಸೈಡ್ ಹೋಗ್ತೀರಾ ಅಂದ್ರೆ ಪ್ಲಸ್ 140 rupees ಎಕ್ಸ್ಟ್ರಾ ಚಾರ್ಜ್ ಮಾಡಿ, ಅಂದ್ರೆ 1140 rupees ಎಕ್ಸ್ಟ್ರಾ, 1140 ರೂಪಾಯಿ ಜಾಸ್ತಿ ಮಾಡ್ತೀವಿ. ಅಂಡ್ ನಾವು ರೂಟಿಂಗ್ ಹೋಗ್ತೀರಾ 1650 rupees ಚಾರ್ಜ್ ಮಾಡಿ, 1650. ಓಕೆ ಓಕೆ. ಸೊ ವುಡ್ ಅವರೆಲ್ಲ ಏನ್ ಬೇಸಿಕ್ ಅಥವಾ ಮೀಡಿಯಂ ಮಾಡ್ತಾರೆ ಆ ರೇಟ್ ಅಲ್ಲಿ ಪ್ರೀಮಿಯಂ ಬರುತ್ತೆ ಅಲ್ವಾ? ಇದು ನಮ್ಮ ಫೈನಲ್ ಪ್ರೀಮಿಯಂ ಅಲ್ಟ್ರಾ ಪ್ರೀಮಿಯಂ ಅಂತ ಹೇಳ್ಬೋದು. ಚೆನ್ನಾಗಿ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಮನೆಗೂ ಕೂಡ ಪ್ರೀಮಿಯಂ ಆಗಿರುವಂತಹ ಅಲ್ಯೂಮಿನಿಯಂ ಇಂಟೀರಿಯರ್ ನ ಮಾಡಿಸ್ಕೋಬಹುದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ ನ ತೋರಿಸಿರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.